So hey everyone, welcome to all of you to my channel Imam D classes. So in this video we will discuss the problems based on 15 marks of that is methods of bookkeeping. Okay, methods of bookkeeping means conversion of single entry into double entry. Okay, so ಬರ್ರಿಪ್ಪ ಈಗ 15 marks questions of 15 marks. Okay, ಬರ್ರಿ ಮಿಸ್ಟರ್ ಎಕ್ಸ್ ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಫಸ್ಟ್ ಕ್ವಶನ್ ಇದು ಇಂಪಾರ್ಟೆಂಟ್ ಐತ್ರಿ, ಯಾಕಂದ್ರೆ ರಿಪೀಟ್ ಭಾಳ ಸಲ ಕೇಳಿದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತೆಗೆದು ನೋಡ್ರಿ ನೀವು, ಅಲ್ಲೇ ಭಾಳ ಸಲ ಈ ಟೈಪ್ ಕ್ವಶನ್ಸ್ ಭಾಳ ಸಲ ಕೇಳಿದ್ರಿಪ್ಪ. ಅದಕ್ಕೆ ನಾ ಫಸ್ಟ್ ಇದು ಹೇಳತ್ತೀನಿ ನಿಮಗೆ. ಈಸಿ ಐತ್ರಿ, ಸಿಂಪಲ್, ಭಾಳ ಸಿಂಪಲ್ ಐತ್ರಿ. ಇದು ಕೇಳಿದ್ರಿಪ್ಪ ಅಲ್ಲೇ ಕೇಸ್ ಸ್ಟಡಿ ಇರಲಿ ಆಮೇಲೆ ನಾರ್ಮಲ್ ಕ್ವಶನ್ ಇರಲಿ ಸೇಮ್ ಐತ್ರಿಪ್ಪ ಕ್ವಶನ್. ಅದಕ್ಕೆ ಏನ್ರಿಪ್ಪ ಇಂಪಾರ್ಟೆಂಟ್ ಐತ್ರಿ ಇದು. ಬರ್ರಿ. ಮಿಸ್ಟರ್ ಎಕ್ಸ್ ಫರ್ನಿಶಸ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಆ್ಯಂಡ್ ರಿಕ್ವೆಸ್ಟ್ ಯು ಟು prepare his final accounts as on 31st 12 2015. ಓಕೆ, ಏನು ರೆಡಿ ಮಾಡ್ಬೇಕಂತ್ರಿಪ್ಪ? ಫೈನಲ್ ಅಕೌಂಟ್ಸ್ ರೆಡಿ ಮಾಡ್ಬೇಕಂತ್ರಿ ಆಸ್ ಆನ್ 31/12/2015. ಇದು ನಮ್ಮ ಫಸ್ಟ್ ಎ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಇದರೊಳಗೆ ಎಲ್ಲ ಅಸೆಟ್ಸ್ ಆ್ಯಂಡ್ ಮತ್ತು ಲಯಬಿಲಿಟೀಸ್ ಐತ್ರಿಪ್ಪ ಅಲ್ಲೇ. ಇದು ಆನ್ 1/1/2015 ಅಂದ್ರೆ ಏನ್ರಿಪ್ಪ? ಓಪನಿಂಗ್ ಡೇಟ್. 31/12/2015 ಅಂದ್ರೆ ಏನ್ರಿಪ್ಪ? ಕ್ಲೋಸಿಂಗ್ ಡೇಟ್. ಫಸ್ಟ್ ಕ್ಯಾಶ್ ಇನ್ ಹ್ಯಾಂಡ್. Opening cash 1000, closing 3000. Bills receivable, opening, closing, debtors, stock, plant and machinery, land and buildings, trade, creditors, bills payable, capital. Okay, capital, opening capital ready ಮಾಡಿತ್ರಿಪ್ಪ ನಮ್ಮ ಕಡೆ. ಏನ್ರಿ? ಕ್ಯಾಪಿಟಲ್ ಓಪನಿಂಗ್ ಡೇಟ್ಗೆ ಕ್ಯಾಪಿಟಲ್ ರೆಡಿ ಮಾಡಿತ್ರಿಪ್ಪ. ಅದಕ್ಕೆ ಏನ್ರಿಪ್ಪ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಕ್ಕೆ ಅವಶ್ಯಕತೆ ಇಲ್ಲ. ಏನ್ರಿ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಕ ಏನ್ರಿ ಅವಶ್ಯಕತೆ ಇಲ್ಲ ಈಗ, ಯಾಕಂದ್ರೆ ರೆಡಿ ಮಾಡೈತ್ರಿಪ್ಪ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಾವು ಯಾಕೆ ರೆಡಿ ಮಾಡ್ತೀನಿರಿಪ್ಪ? ಕ್ಯಾಪಿಟಲ್ ಮಾಡಾಕ. ಯಾವ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಾಕ್ರಿಪ್ಪ? ಓಪನಿಂಗ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಾಕ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನಾವು ಏನು ಫೈಂಡ್ ಔಟ್ ಮಾಡಕ್ಕೆ ಇದು ಮಾಡ್ತೀನಿ ರೀ, ಪ್ರಿಪೇರ್ ಮಾಡ್ತೀನಿ ರೀ. ಇದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಏನ್ರಿ? ಕ್ಯಾಪಿಟಲ್. ಯಾವ ಕ್ಯಾಪಿಟಲ್ ರೀಪ್ಪ? ಓಪನಿಂಗ್ ಕ್ಯಾಪಿಟಲ್. ಏನ್ರಿ? ಓಪನಿಂಗ್ ಕ್ಯಾಪಿಟಲ್. ಅದಕ್ಕೆ ಏನ್ರಿಪ್ಪ? ರೆಡಿಮೇಡ್ ಕ್ಯಾಪಿಟಲ್. ಓಪನಿಂಗ್ ಕ್ಯಾಪಿಟಲ್ ನಮ್ಮ ಕಡೆ 1,80,000 ನಮ್ಮ ಕಡೆ ರೆಡಿಮೇಡ್ ಐತ್ರಿಪ್ಪ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡೋಕೆ ಅವಶ್ಯಕತೆ ಇಲ್ಲ. ತಿಳಿತೀರಿ? ಈಗ ಬೈ ಚಾನ್ಸ್ ಕ್ಯಾಪಿಟಲ್ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ, ಇಲ್ಲಿ 1/1/2015ಗೆ ಕ್ಯಾಪಿಟಲ್ ಅಮೌಂಟ್ ಕೊಟ್ಟಿಲ್ಲ, ಆವಾಗ ಏನ್ರಿಪ್ಪ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡ್ಬೇಕು. ತಿಳಿತೀರಿ? ಆವಾಗ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ ಮಾಡ್ಬೇಕು. ಈಗ ಮಾಡೋಕೆ ಅವಶ್ಯಕತೆ ಇಲ್ಲ, ಯಾಕಂದರೆ ಓಪನಿಂಗ್ ಡೇಟ್ಗೆ ಓಪನಿಂಗ್ ಕ್ಯಾಪಿಟಲ್ ರೆಡಿಮೇಡ್ ಐತ್ರಿ. ಇಲ್ಲಿ 1,80,000 ಓಪನಿಂಗ್ ಕ್ಯಾಪಿಟಲ್ ರೆಡಿಮೇಡ್ ಕೊಟ್ಬಿಟ್ಟಾರಿಪ್ಪ. ಅದಕ್ಕೆ ಏನ್ರಿ ಇದು ಇಲ್ಲ. ಓಕೆ, ಸೊ ರೆಡಿಮೇಡ್ ಓಪನಿಂಗ್ ಕ್ಯಾಪಿಟಲ್ ಐತ್ರಿಪ್ಪ. ಅದಕ್ಕೆ ಏನ್ರಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡೋಕೆ ಅವಶ್ಯಕತೆ ಇಲ್ಲ. ಬೈ ಚಾನ್ಸ್ ಕೊಟ್ಟಿಲ್ಲ ಅಂದರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಬೇಕು. ನೆಕ್ಸ್ಟ್ ಏನ್ರಿಪ್ಪ? ಬಿ ಕ್ಯಾಶ್ ಟ್ರಾನ್ಸಾಕ್ಷನ್ ಡ್ಯೂರಿಂಗ್ ದ ಇಯರ್. ಓಕೆ, ನಂಬರ್ 1 ರೆಸಿಪ್ಟ್ಸ್. ಓಕೆ, ರೆಸಿಪ್ಟ್ ಸೈಡ್ ರೆಡಿಮೇಡ್ ಕ್ಯಾಶ್ ಏನ್ರಿ? ಕ್ಯಾಶ್ ಅಕೌಂಟ್ ನಿಮಗೆ ರೆಡಿಮೇಡ್ ಕೊಟ್ಬಿಟ್ಟಾರ ಅವರು. ಕ್ಯಾಶ್ ಅಕೌಂಟ್ ರೆಡಿಮೇಡ್ ಐತ್ರಿ ನಿಮ್ಮ ಕಡೆ. ಕ್ಯಾಶ್ ಅಕೌಂಟ್ ರೆಡಿಮೇಡ್ ಐತ್ರಿ. ಬೈ ಚಾನ್ಸ್ ನೋಡ್ರಿ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಬೇಕು ಇಲ್ಲ, ಎದರ ಮೇಲೆ ಡಿಸೈಡ್ ಮಾಡ್ತೀರಿ ನೀವು? ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿದಂದ್ರೆ ಏನ್ರಿ? ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿದಂದ್ರೆ ಓಪನಿಂಗ್ ಡೇಟ್ಗೆ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿದಂದ್ರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡೋಕೆ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್. ಏನ್ರಿ? ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಕ್ಯಾಶ್ ಬ್ಯಾಲೆನ್ಸ್. ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಕ್ಯಾಶ್. ಏನ್ರಿ? ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿದಂದ್ರೆ ಕ್ಯಾಶ್ ಅಕೌಂಟ್ ಮಾಡೋಕೆ ಅವಶ್ಯಕತೆ ಇಲ್ಲ. ಏನ್ರಿ? ಕ್ಯಾಶ್ ಅಕೌಂಟ್ ಮಾಡೋಕೆ ಅವಶ್ಯಕತೆ ಇಲ್ಲ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿದಂದ್ರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡೋಕೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ರೆಡಿಮೇಡ್ ಕೊಟ್ಬಿಟ್ಟಾರೆ. ಕ್ಯಾಶ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದಂದ್ರೆ, ಕ್ಲೋಸಿಂಗ್ ಡೇಟ್ಗೆ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿದಂದ್ರೆ ಕ್ಯಾಶ್ ಅಕೌಂಟ್ ಮಾಡೋಕೆ ಅವಶ್ಯಕತೆ ಇಲ್ಲ. ಬೈ ಚಾನ್ಸ್ ಈಗ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅವರು, ಆವಾಗ ಕ್ಯಾಶ್ ಅಕೌಂಟ್ ರೆಡಿ ಮಾಡಬೇಕು. ಬೈ ಚಾನ್ಸ್ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ ಅವರು, ಆವಾಗ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಕಂಪಲ್ಸರಿ ಮಾಡಬೇಕು. ತಿಳಿತೀರಿ? ನಮಗೆ ಓಪನಿಂಗ್ ಕ್ಯಾಪಿಟಲ್ ಮತ್ತು ಕ್ಲೋಸಿಂಗ್ ಕ್ಯಾಶ್ ಬೇಕು. ಅದಕ್ಕೆ ಏನ್ರಿಪ್ಪ? ಕ್ಯಾಶ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದರೆ ಮಾಡಬೇಕಾ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ ಅಂದರೆ ಮಾಡಬೇಕು. ತಿಳಿತೀರಿ? ಓಕೆ, ನೆಕ್ಸ್ಟ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಡ್ಯೂರಿಂಗ್ ದ ಇಯರ್. ರೆಸಿಪ್ಟ್ಸ್. ಓಕೆ, ರೆಸಿಪ್ಟ್ಸ್ ಫ್ರಾಮ್ ಡೆಟರ್ಸ್. ಇದು ಏನ್ರಿಪ್ಪ? ಇದು ಡೆಟರ್ಸ್ ಅಕೌಂಟಲ್ಲೇ ಟ್ರಾನ್ಸ್ಫರ್ ಮಾಡಬೇಕಿದು. ನೆಕ್ಸ್ಟ್ ರೆಸಿಪ್ಟ್ಸ್ ಫ್ರಾಮ್ BR ಅಂದರೆ ಬಿಲ್ಸ್ ರಿಸೀವೇಬಲ್. ಇದು ಏನ್ರಿಪ್ಪ? ಬಿಲ್ಸ್ ರಿಸೀವೇಬಲ್ ಅಕೌಂಟ್ ರೆಡಿ ಮಾಡಬೇಕು ಈಗ. ನೆಕ್ಸ್ಟ್ ಪೇಮೆಂಟ್ಸ್, ಸ್ಯಾಲರಿ, ವೇಜಸ್, ಬಿಲ್ಸ್ ಪೇಯಬಲ್, ಆಮೇಲೆ ಟ್ರೇಡ್, ಕ್ರೆಡಿಟರ್ಸ್, ಜನರಲ್ ಎಕ್ಸ್ಪೆನ್ಸಸ್, ಡ್ರಾಯಿಂಗ್ಸ್. ಇದು ಎಲ್ಲ ಏನ್ರಿಪ್ಪ? ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೆಡಿ ಮಾಡಬೇಕು. ನೆಕ್ಸ್ಟ್
ಅದರ್ ಇನ್ಫಾರ್ಮೇಷನ್ಸ್ ಡಿಸ್ಕೌಂಟ್ ಅಲೌಡ್ ಡಿಸ್ಕೌಂಟ್ ರಿಸೀವ್ಡ್ ಏನ್ರಿಪ್ಪ ಇದು ಒಂದ್ಸಲ ಏನ್ರಿಪ್ಪ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೇ ಒಂದ್ಸಲ ಏನ್ರಿಪ್ಪ ಡೆಟರ್ಸ್ ಅಕೌಂಟಲ್ಲೇ ಒಂದ್ಸಲ ಏನ್ರಿಪ್ಪ ಕ್ರೆಡಿಟರ್ಸ್ ಅಕೌಂಟಲ್ಲೇ ನೆಕ್ಸ್ಟ್ ಏನ್ರಿ ಪ್ರೊವೈಡ್ ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಡೆಪ್ರಿಸಿಯೇಷನ್ ಪ್ರೊವೈಡ್ ಮಾಡ್ಬೇಕ್ರಿಪ್ಪ ಇದರ ಮೇಲೆ ರೀಪ್ಪ ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ ಎಷ್ಟು ಪರ್ಸೆಂಟ್ ರೀಪ್ಪ 10%. ಪ್ಲಾಂಟ್ ಆ್ಯಂಡ್ ಮಷಿನರಿ ಐತಿ ಇಲ್ಲೈತಿ ನೋಡ್ರಿ ಪ್ಲಾಂಟ್ ಆ್ಯಂಡ್ ಮಷಿನರಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವಾಗಲೂ ಪ್ಲಾಂಟ್ ಆ್ಯಂಡ್ ಮಷಿನರಿ ಡೆಪ್ರಿಸಿಯೇಷನ್ ಯಾವಾಗಲೂ ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇಲೆ ಕೊಡಬೇಕು 40,000 ಮೇಲೆ ಕೊಡಬೇಕು ಡೆಪ್ರಿಸಿಯೇಷನ್ ಓಕೆ 10%. ಸಾರಿ ಪ್ರೊವೈಡ್ 2% ಆನ್ ಡೆಟರ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಏನ್ರಿ ಡೆಟರ್ಸ್ ಮೇಲೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಕೊಡ್ಬೇಕು ಎಷ್ಟ್ರಿಪ್ಪ 2%. ಪ್ರಿಪೇರ್ ಫೈನಲ್ ಅಕೌಂಟ್ಸ್ ಏನ್ರಿ ಬರೀ ಪ್ರಿಪೇರ್ ಫೈನಲ್ ಅಕೌಂಟ್ಸ್ ಇದು ಭಾಳ ಇಂಪಾರ್ಟೆಂಟ್ ಇದು ಭಾಳ ಇಂಪಾರ್ಟೆಂಟ್ ಓಕೆ ಸ್ಟಾರ್ಟ್ ಮಾಡೋಣ್ರಿ ಫಸ್ಟ್ ನೋಡ್ರಿಪ್ಪ ಕಂಪಲ್ಸರಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡೋಕೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ರೆಡಿಮೇಡ್ ಇದು ಕೊಟ್ಬಿಟ್ಟಾರ ಅವರು ಓಪನಿಂಗ್ ಕ್ಯಾಪಿಟಲ್ ಐತ್ರಿಪ್ಪ ನಮ್ಮ ಕಡೆ ಓಕೆ ಟೋಟಲ್ ಡೆಟರ್ಸ್ ಅಕೌಂಟ್ ರೆಡಿ ಮಾಡ್ರಿ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ರೆಡಿ ಮಾಡ್ರಿ ಆಮೇಲೆ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ರೆಡಿ ಮಾಡ್ರಿ ಬಿಲ್ಸ್ ಪೇಯಬಲ್ ಅಕೌಂಟ್ ರೆಡಿ ಮಾಡ್ರಿ ಕ್ಯಾಶ್ ಅಕೌಂಟ್ ಮಾಡೋಕೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ರೆಡಿ ಮಾಡಿತ್ರಿಪ್ಪ ಅದಕ್ಕೆ ಕ್ಯಾಶ್ ಅಕೌಂಟ್ ಮಾಡೋಕೆ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಏನ್ರಿಪ್ಪ ಇನ್ ದಿ ಬುಕ್ಸ್ ಆಫ್ ಮಿಸ್ಟರ್ ಎಕ್ಸ್ ಅಲ್ಲದು ಹೆಸರು ಏನ್ರಿಪ್ಪ ಅವ್ರದ್ದು ಮಿಸ್ಟರ್ ಎಕ್ಸ್ ಓಕೆ ಮಿಸ್ಟರ್ ಎಕ್ಸ್ ಇನ್ ದಿ ಬುಕ್ಸ್ ಆಫ್ ಮಿಸ್ಟರ್ ಎಕ್ಸ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/2015 ಅದು ಅಲ್ಲ ಅದು ಕ್ಲೋಸಿಂಗ್ ಡೇಟಾ 31/12/2015 ಓಕೆ ಪರ್ಟಿಕ್ಯುಲರ್ಸ್ ರುಪೀಸ್ ಇಲ್ಲಿ ಡೆಬಿಟ್ ಕ್ರೆಡಿಟ್ ಬರೀರಿಪ್ಪ ನೀವು ಲಾಸ್ಟ್ ಏನ್ರಿಪ್ಪ ನಿಮ್ದು ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/12/2015 ಲಯಬಿಲಿಟೀಸ್ ರುಪೀಸ್ ಅಸೆಟ್ಸ್ ರುಪೀಸ್ ಓಕೆ ಇಷ್ಟ ಮಾಡ್ರಿಪ್ಪ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಕ್ಯಾಶ್ ಅಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಓಕೆ ಅಂದ್ರೆ ರೆಡಿ ಮಾಡೈತ್ರಿಪ್ಪ ಅದಕ್ಕೆ ಸ್ಟಾರ್ಟ್ ಮಾಡೋಣ್ರಿ ಫಸ್ಟ್ ಡೆಟರ್ಸ್ ಅಲ್ಲಿ ಓನ್ಲಿ ಡೆಟರ್ಸ್ ಬಗ್ಗೆ ಫೋಕಸ್ ಮಾಡ್ರಿ ಆಮೇಲೆ ನೋಡೋಣ್ರಿ ಇದು ಬ್ಯಾಕ್ ಓನ್ಲಿ ಡೆಟರ್ಸ್ ಮೇಲೆ ಫೋಕಸ್ ಮಾಡ್ರಿ ಬರ್ರಿ ಎಲ್ಲೈತ್ರಿಪ್ಪ ಡೆಟರ್ಸ್ ನಿಮ್ದು ಎಲ್ಲೈತಿ ನೋಡ್ರಿ ಡೆಟರ್ಸ್ ಎಲ್ಲೈತ್ರಿ ಡೆಟರ್ಸ್ ಇಲ್ಲೈತಿ ನೋಡ್ರಿ ನಿಮ್ದು ಎಲ್ಲೈತ್ರಿಪ್ಪ ಡೆಟರ್ಸ್ ನಿಮ್ದು ಇಲ್ಲಾಂದ್ರೆ 1 by 1 ಹೋಗೋಣ್ರಿ 1 by 1 1 by 1 ಹೋಗೋಣ ಫಸ್ಟ್ ಬರ್ರಿಪ್ಪ ಏನೈತ್ರಿ ಇಲ್ಲ ಕ್ಯಾಶ್ ಇನ್ ಹ್ಯಾಂಡ್ ಏನ್ರಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಐತ್ರಿ ನಮ್ಮ ಕಡೆ ಕ್ಯಾಶ್ ಇನ್ ಹ್ಯಾಂಡ್ ಏನ್ರಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಐತ್ರಿ ನಮ್ಮ ಕಡೆ ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲಿ ಸಾರಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಮ್ದು ಎಲ್ಲಿ ಹೋಗ್ಬೇಕಂದ್ರೆ ನೋಡ್ರಿಪ್ಪ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಅಸೆಟ್ ಸೈಡ್ ಹೋಗ್ಬೇಕು ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಅಸೆಟ್ ಸೈಡ್ ಹೋಗ್ಬೇಕು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಏನ್ರಿ ಏನಾಗುತ್ತೆ ಇದು ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್ ಸೈಡ್ ಹೋಗ್ಬೇಕು ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ರೀ ಯಾವಾಗಲೂ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಯಾವಾಗಲೂ ಕ್ಲೋಸಿಂಗ್ ಐಟಮ್ಸ್ ಹೋಗ್ಬೇಕು ಯಾಕಂದ್ರೆ ಕ್ಲೋಸಿಂಗ್ ಡೇಟ್ ಐತ್ರಿ ಇಲ್ಲೇ ಏನ್ರಿ ಇಲ್ಲೇ ಕ್ಲೋಸಿಂಗ್ ಡೇಟ್ ಐತ್ರಿಪ್ಪ ಅದಕ್ಕೆ ಎಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್ ಹೋಗ್ಬೇಕು ಇಲ್ಲೇ ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್ ಸೈಡ್ ಹೋಗ್ಬೇಕು ಎಷ್ಟ್ರಿಪ್ಪ ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲಿತ್ರಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿತ್ರಿಪ್ಪ ಇದು 3,000 rupees ಎಷ್ಟ್ರಿ 3,000 rupees ಪಾಸ್ ಮಾಡ್ರಿ ಇಲ್ಲೇ 3,000 rupees 3,000 rupees ಬ್ಯಾಲೆನ್ಸ್ ಶೀಟ್ ಅಲ್ಲೇ ಓಕೆ ಮುಗಿತ್ರಿ ಇದು ನೆಕ್ಸ್ಟ್ ಬರ್ರಿಪ್ಪ ಏನ್ರಿ ಬಿಲ್ಸ್ ರಿಸೀವೇಬಲ್ ಏನ್ರಿ ಬಿಲ್ಸ್ ರಿಸೀವೇಬಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವಾಗಲೂ ಕ್ಲೋಸಿಂಗ್ ನೋಡ್ಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಏನ್ರಿಪ್ಪ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡ್ಬೇಕು ನೀವು ಬಿಲ್ಸ್ ರಿಸೀವೇಬಲ್ ಎಷ್ಟೈತ್ರಿಪ್ಪ ಇದು ಬಿಲ್ಸ್ ರಿಸೀವೇಬಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ 35,000 ಬಿಲ್ಸ್ ರಿಸೀವೇಬಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ 35,000 ಟ್ರಾನ್ಸ್ಫರ್ ಮಾಡ್ರಿಪ್ಪ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಬಿಲ್ಸ್ ರಿಸೀವೇಬಲ್ ಟ್ರಾನ್ಸ್ಫರ್ ಮಾಡ್ರಿ ಇಲ್ಲೇ ಬಿಲ್ಸ್ ರಿಸೀವೇಬಲ್ ಎಷ್ಟ್ರಿಪ್ಪ ಅದು ಬಿಲ್ಸ್ ರಿಸೀವೇಬಲ್ ಕ್ಲೋಸಿಂಗ್ ಬ್ಯಾಲೆನ್ಸ್ 35,000 ಎಷ್ಟ್ರಿಪ್ಪ 35,000 ಟ್ರಾನ್ಸ್ಫರ್ ಮಾಡ್ರಿ 35,000 ಕರೆಕ್ಟಾ ಈಗ ಬರ್ರಿಪ್ಪ ಬಿಲ್ಸ್ ರಿಸೀವೇಬಲ್ ಹೌದಲ್ಲ ನೋಡ್ರಿ ಬಿಲ್ಸ್ ರಿಸೀವೇಬಲ್ ಓಪನಿಂಗ್ ಬ್ಯಾಲೆನ್ಸ್ನೂ ಐತ್ರಿ ಕ್ಲೋಸಿಂಗ್ ಬ್ಯಾಲೆನ್ಸ್ನೂ ಐತ್ರಿ ಕ್ಲೋಸಿಂಗ್ ಬ್ಯಾಲೆನ್ಸ್ನು ಎಲ್ಲೇ ಟ್ರಾನ್ಸ್ಫರ್ ಮಾಡಿರಿಪ್ಪ ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಈಗ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಐತಲ್ಲ ಈಗ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಬರ್ರಿ ಬಿಲ್ಸ್ ರಿಸೀವೇಬಲ್ ಎಲ್ಲೈತ್ರಿ ಇಲ್ಲೈತಿ ನೋಡ್ರಿಪ್ಪ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಇಲ್ಲೇ ಡೆಬಿಟ್ ಇಲ್ಲಿ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಬರೀ ನೀವು ಬಿಲ್ಸ್ ರಿಸೀವೇಬಲ್ ಅಂದ್ರೆ ಏನ್ರಿಪ್ಪ ಅಸೆಟ್ ಅದಕ್ಕೆ ಏನ್ರಿಪ್ಪ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್
ಏನು ಡೇಟ್ ಅದು 1/1/2015 ಕರೆಕ್ಟ್ ಅಲ್ಲ 1/1/2015 ಆಮೇಲೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕ್ಲೋಸಿಂಗ್ ಡೇಟ್ ಏನ್ರಿಪ್ಪ ಅದು 31/12/2015 ಕರೆಕ್ಟ್ ಅಲ್ಲ ಇದು ಈಗ ಬಿಲ್ಸ್ ರಿಸೀವಲ್ ಬರ್ರಿಪ್ಪ ಇಲ್ಲಿ ಎಲ್ಲಿತ್ರಿ ಬಿಲ್ಸ್ ರಿಸೀವಲ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿರಿಪ್ಪ ಓಪನಿಂಗ್ ಬ್ಯಾಲೆನ್ಸ್ 25,000 ಓಪನಿಂಗ್ ಬ್ಯಾಲೆನ್ಸ್ 25,000 ತಗೋರಿ ಇಲ್ಲಿ 25,000 ಓಪನಿಂಗ್ ಬ್ಯಾಲೆನ್ಸ್ 25,000 ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಮ್ದು 35,000 ಎಷ್ಟು 35,000 ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಮ್ದು 35,000 ಕರೆಕ್ಟಾ ನೆಕ್ಸ್ಟ್ ಬರ್ರಿಪ್ಪ ಇಲ್ಲಿ ಡೆಟರ್ಸ್ ಏನ್ರಿ ಡೆಟರ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಏನ್ರಿಪ್ಪ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡ್ಬೇಕು ನೀವು ಡೆಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿತ್ರಿಪ್ಪ ಡೆಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 50,000 ಡೆಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿತ್ರಿಪ್ಪ ಇದು 50,000 ತಗೋರಿ ಡೆಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 50,000 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿರಪ್ಪ ಡೆಟರ್ಸ್ ಅಂತ ಡೆಟರ್ಸ್ ಎಷ್ಟಿಪ್ಪ ಇದು ಇಲ್ಲಿ ಬ್ಯಾಲೆನ್ಸ್ ಇಲ್ಲಿ 2 ಕಾಲಮ್ಸ್ ಹಾಕಬೇಕಲ್ಲ ಇಲ್ಲಿ ಬ್ಯಾಲೆನ್ಸ್ ಶೀಟ್ಗೆ 2 ಕಾಲಮ್ಸ್ ಟ್ರಾನ್ಸ್ಫರ್ ಮಾಡಬೇಕು 2 ಕಾಲಮ್ಸ್ ಇಲ್ಲಿ 2 ಕಾಲಮ್ಸ್ ನೆಕ್ಸ್ಟ್ ಇಲ್ಲೇ ಒಂದು ಓಕೆ ಈಗ ಬರ್ರಿ ಇಲ್ಲೇ ಡೆಟರ್ಸ್ ಇಲ್ಲೇ ಬರಿಬೇಕಲ್ಲ ಅದು ಡೆಟರ್ಸ್ ಅದು ಇನ್ನರ್ ಕಾಲಮಲ್ಲೇ ಬರಿಬೇಕು ಯಾಕಂದರೆ ಅಡ್ಜಸ್ಟ್ಮೆಂಟ್ ಐತ್ರಿಪ್ಪ ಅದಕ್ಕೆ ಡೆಟರ್ಸ್ ನೋಡ್ರಿಪ್ಪ ಇಲ್ಲೇ ಇನ್ನರ್ ಕಾಲಮಲ್ಲೇ 50,000 ರುಪೀಸ್ ಯಾಕ್ರಿಪ್ಪ ಡೆಟರ್ಸ್ ಇನ್ನರ್ ಕಾಲಮಲ್ಲೇ ಡೆಟರ್ಸ್ ತಗೋಬೇಕು ಯಾವ ಡೆಟರ್ಸ್ ತಗೋಬೇಕಲ್ಲೇ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು 50,000 ರುಪೀಸ್ ಇನ್ನರ್ ಕಾಲಮಲ್ಲಿ ಹಾಕಿ ನಾನು ಓಕೆ ಇನ್ನರ್ ಕಾಲಮಲ್ಲಿ ಯಾಕ್ರಿಪ್ಪ ಡೆಟರ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಐತ್ರಿಪ್ಪ ಅದಕ್ಕೆ ಏನ್ರಿಪ್ಪ ಡೆಟರ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಐತ್ರಿ ಅದಕ್ಕೆ ಏನು ಮಾಡಿ ನಾನು ಇನ್ನರ್ ಕಾಲಮಲ್ಲೇ ಬರ್ತೀನಿ ಓಕೆ ಸರಿ ಬರ್ರಿಪ್ಪ ಈಗ ಮತ್ತೆ ವಾಪಸ್ ಡೆಟರ್ಸ್ ಓಪನಿಂಗ್ ಬ್ಯಾಲೆನ್ಸ್ನೂ ಐತ್ರಿ ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ನೂ ಐತ್ರಿಪ್ಪ ಅದಕ್ಕೆ ಏನ್ರಿಪ್ಪ ಡೆಟರ್ಸ್ ಕಾಲಮಲ್ಲಿ ಡೆಟರ್ಸ್ ಅಕೌಂಟಲ್ಲೇ ಹೋಗ್ರಿಪ್ಪ ಟೋಟಲ್ ಡೆಟರ್ಸ್ ಅಕೌಂಟಲ್ಲೇ ಹೋಗ್ರಿ ಇಲ್ಲೇ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಡೇಟ್ 1/1/2015 ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕ್ಲೋಸಿಂಗ್ ಡೇಟ್ ಬರೀರಿಪ್ಪ 31/12/2015 ಕರೆಕ್ಟಾ ಈಗ ಡೆಟರ್ಸಲ್ಲೇ ಓಪನಿಂಗ್ ಡೆಟರ್ಸ್ ನೋಡ್ರಿ ಆಮೇಲೆ ಕ್ಲೋಸಿಂಗ್ ಡೆಟರ್ಸ್ ನೋಡ್ರಿ ಓಪನಿಂಗ್ ಡೆಟರ್ಸ್ ನೋಡ್ರಿಪ್ಪ ಓಪನಿಂಗ್ ಡೆಟರ್ಸ್ ಎಷ್ಟ್ರಿಪ್ಪ 40,000 ಕ್ಲೋಸಿಂಗ್ ಡೆಟರ್ಸ್ 50,000 40 ಮತ್ತು 50 ಇಲ್ಲಿ ಓಪನಿಂಗ್ 40,000 ಕ್ಲೋಸಿಂಗ್ 50,000 ಕರೆಕ್ಟಾ ಓಕೆ ನೆಕ್ಸ್ಟ್ ಬರ್ರಿಲ್ಲ ಏನ್ರಿಪ್ಪ ಈಗ ನೆಕ್ಸ್ಟ್ ಸ್ಟಾಕ್ ಐತ್ರಿ ಸ್ಟಾಕ್ ಏನ್ರಿಪ್ಪ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡ್ಬೇಕು ಬ್ಯಾಲೆನ್ಸ್ ಶೀಟಲ್ಲಿ ಟ್ರಾನ್ಸ್ಫರ್ ಮಾಡಬೇಕಲ್ಲ ಮತ್ತೆ ಸ್ಟಾಕ್ ಏನ್ರಿಪ್ಪ ಅಸೆಟ್ ಸ್ಟಾಕ್ ಏನ್ರಿ ಅಸೆಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟೈತ್ರಿ ಇದು 75,000 ಐತ್ರಿ ಸ್ಟಾಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ 75,000 ಟ್ರಾನ್ಸ್ಫರ್ ಮಾಡಿರಿ ಬ್ಯಾಲೆನ್ಸ್ ಶೀಟಲ್ಲಿ ಸ್ಟಾಕ್ ಅಂತ ಬರ್ರಿ ಇಲ್ಲ ಸ್ಟಾಕ್ ಎಷ್ಟ್ರಿದು 75,000 ಅಲ್ಲ ಅದು 75,000 ಬರ್ರಿಪ್ಪ ಇಲ್ಲ 75,000 ಓಕೆ ಸ್ಟಾಕ್ ಆಗೈತ್ರಿ ನೆಕ್ಸ್ಟ್ ಏನ್ರಿಪ್ಪ ಪ್ಲಾಂಟ್ ಆ್ಯಂಡ್ ಮಷಿನರಿ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡ್ಬೇಕು ಪ್ಲಾಂಟ್ ಆ್ಯಂಡ್ ಮಷಿನರಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಸೆಟ್ ಎಲ್ಲ ಪ್ಲಾಂಟ್ ಆ್ಯಂಡ್ ಮಷಿನರಿ 40,000 ಐತಿರಪ್ಪ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟ್ರಿ 40,000 ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕಿದ್ದು ಬ್ಯಾಲೆನ್ಸ್ ಶೀಟಲ್ಲೇ ಪ್ಲಾಂಟ್ ಆ್ಯಂಡ್ ಮಷಿನರಿ ಬ್ಯಾಲೆನ್ಸ್ ಶೀಟಲ್ಲೇ ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟಿದ್ದು 40,000 ಅಲ್ಲ ಅದು ಇನ್ನರ್ ಕಾಲಮಲ್ಲೇ ಬರೀರಿಪ್ಪ ಇನ್ನರ್ ಕಾಲಮಲ್ಲಿ ಯಾಕಂದರೆ ಅಡ್ಜಸ್ಟ್ಮೆಂಟ್ ಐತಿರಪ್ಪ ಡೆಪ್ರಿಸಿಯೇಷನ್ ಐತಿರಿ ಅದ್ರ ಮೇಲೆ ಅದಕ್ಕೆ ಏನಪ್ಪ ಇನ್ನರ್ ಕಾಲಮಲ್ಲೇ ಡೆಪ್ರಿಸಿಯೇಷನ್ 40,000 ಕರೆಕ್ಟಾ ಇನ್ನರ್ ಕಾಲಮಲ್ಲೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಓಕೆ ಆಗೈತ್ರಿಪ್ಪ ಪ್ಲಾಂಟ್ ಆ್ಯಂಡ್ ಮಷಿನರಿ ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಎಷ್ಟ್ರಿಪ್ಪ ಟೋಟಲ್ ಅದು ಕ್ಲೋಸಿಂಗ್ ಅಮೌಂಟ್ 60,000 ರುಪೀಸ್
ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕ್ಲೋಸಿಂಗ್ ಅಮೌಂಟ್ ಎಷ್ಟ್ರಿಪ್ಪ ಇದು 60,000 rupees. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕ್ಲೋಸಿಂಗ್ ಅಮೌಂಟ್ ಎಷ್ಟಿದ್ದು 60,000 rupees. ಎಲ್ಲ ಟ್ರಾನ್ಸ್ಫರ್ ಮಾಡ್ಬೇಕು ನೀವು ಅಸೆಟ್ ಸೈಡಲ್ಲಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಇದರ ಮೇಲೆ ಅಡ್ಜಸ್ಟ್ಮೆಂಟ್ ಅಲ್ಲ, ಇದರ ಮೇಲೆ ಅಡ್ಜಸ್ಟ್ಮೆಂಟ್ ಇಲ್ಲ. ಅದಕ್ಕೆ ಏನ್ರಿಪ್ಪ ಆರ್ಡರ್ ಕಾಲಮಲ್ಲಿ ಎಷ್ಟು ಮಾಡೋದು 60,000 rupees ಅಲ್ಲ, ಅದು 60,000 rupees ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಮೇಲೆ. 60,000 rupees ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ 60,000 rupees. ನೆಕ್ಸ್ಟ್ ಟ್ರೇಡ್ ಕ್ರೆಡಿಟರ್ಸ್ ಏನ್ರಿ, ಟ್ರೇಡ್ ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ, ಕ್ಲೋಸಿಂಗ್ ಬ್ಯಾಲೆನ್ಸ್ ಟ್ರೇಡ್ ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ 40,000. ಎಷ್ಟ್ರಿ 40,000. ಟ್ರೇಡ್ ಕ್ರೆಡಿಟರ್ಸ್ ಅಂದ್ರೆ ಏನ್ರಿಪ್ಪ ಲೈಬಿಲಿಟಿ. ಟ್ರೇಡ್ ಕ್ರೆಡಿಟರ್ಸ್ ಅಂದ್ರೆ ಏನ್ರಿಪ್ಪ ಲೈಬಿಲಿಟಿ. ಅದಕ್ಕೆ ಇಲ್ಲಿ ತಗೋಬೇಕು ನೀವು. ಟ್ರೇಡ್ ಕ್ರೆಡಿಟರ್ಸ್, ಟ್ರೇಡ್ ಕ್ರೆಡಿಟರ್ಸ್ ಎಷ್ಟಿಪ್ಪ ಮಾಡೋದು 40,000 ಅಲ್ಲ, 40,000 ಕರೆಕ್ಟಾ. ಬ್ಯಾಲೆನ್ಸ್ ಶೀಟಲ್ಲೇ ಲೈಬಿಲಿಟಿ ಸೈಡ್ ಟ್ರೇಡ್ ಕ್ರೆಡಿಟರ್ಸ್ ಅಂತ. ಓಕೆ, ಕ್ಲೋಸಿಂಗ್ ಬ್ಯಾಲೆನ್ಸ್. ಈಗ ಬರ್ರಿಪ್ಪ ಏನೈತ್ರಿ ಇದು, ಏನ್ರಿದು ಟ್ರೇಡ್ ಕ್ರೆಡಿಟರ್ಸ್ ಅಲ್ಲ ಅದು, ಅಂದರೆ ಓಪನಿಂಗ್ ಬ್ಯಾಲೆನ್ಸ್ನೂ ಐತ್ರಿ ಕ್ಲೋಸಿಂಗ್ ಬ್ಯಾಲೆನ್ಸ್ನೂ ಐತ್ರಿ. ಈಗ ಟ್ರೇಡ್ ಕ್ರೆಡಿಟರ್ಸ್ ಅಕೌಂಟಲ್ಲೇ ಹೋಗ್ರಿ, ಅಂದರೆ ಟೋಟಲ್ ಕ್ರೆಡಿಟರ್ಸ್ ಅಕೌಂಟಲ್ಲೇ ಹೋಗ್ರಿ. ಈ ಕ್ರೆಡಿಟರ್ಸ್ ಏನ್ರಿಪ್ಪ ಲೈಬಿಲಿಟಿ ಅಂದರೆ ಬಾಯ್ ಸೈಡಿಂದ ಚಾಲೂ ಮಾಡ್ಬೇಕು ನೀವು. ಬಾಯ್ ಬ್ಯಾಲೆನ್ಸ್, ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಹೇಳ್ರಿಪ್ಪ ಅದು 1/1/2015. ಇಲ್ಲಿ ಏನ್ರಿಪ್ಪ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಲ್ಲ, ಈಗ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಕ್ಲೋಸಿಂಗ್ ಡೇಟಾ 31/12/2015 ಕರೆಕ್ಟಾ. ಓಪನಿಂಗ್ ಕ್ರೆಡಿಟರ್ಸ್ ನೋಡ್ರಿಪ್ಪ ಎಷ್ಟೈತ್ರಿ, ಓಪನಿಂಗ್ ಕ್ರೆಡಿಟರ್ಸ್ ಇಲ್ಲೈತೆ ನೋಡ್ರಿಪ್ಪ. ಟ್ರೇಡ್ ಕ್ರೆಡಿಟರ್ಸ್ ಓಪನಿಂಗ್ ಕ್ರೆಡಿಟರ್ಸ್ ಎಷ್ಟಿದ್ದು 36,000, ಕ್ಲೋಸಿಂಗ್ ಕ್ರೆಡಿಟರ್ಸ್ 40,000. ಓಕೆ, ಓಪನಿಂಗ್ 36,000, ಕ್ಲೋಸಿಂಗ್ 40,000 ಕರೆಕ್ಟಾ. ಆಯ್ತು ನೋಡ್ರಿಪ್ಪ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಏನ್ರಿ, ಬಿಲ್ಸ್ ಪೇಯಬಲ್ ಅಂದ್ರೆ ಏನ್ರಿಪ್ಪ ಲೈಬಿಲಿಟಿ. ಲೈಬಿಲಿಟಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ ಇದು 25,000. ಲೈಬಿಲಿಟಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ ಅದು 25,000. ಬಿಲ್ಸ್ ಪೇಯಬಲ್ ಲೈಬಿಲಿಟಿ, ಬಿಲ್ಸ್ ಪೇಯಬಲ್ ಲೈಬಿಲಿಟಿ ಸೈಡ್ ಬಿಲ್ಸ್ ಪೇಯಬಲ್ ಅಂತ ಬರ್ರಿ. ಬಿಲ್ಸ್ ಪೇಯಬಲ್ ಏನಿದ್ದು 25,000 ಅಲ್ಲ, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ 25,000. ಒಂದ್ಸಲ ಏನ್ರಿಪ್ಪ ಬ್ಯಾಲೆನ್ಸ್ ಶೀಟಲ್ಲೇ ಟ್ರಾನ್ಸ್ಫರ್ ಮಾಡ್ರಿ. ಈಗ ಒಂದ್ಸಲ ಏನ್ರಿಪ್ಪ ಬಿಲ್ಸ್ ಪೇಯಬಲ್ ಅಲ್ಲ, ಅದು ಬಿಲ್ಸ್ ಪೇಯಬಲ್ ಅಂದ್ರೆ ಬಿಲ್ಸ್ ಪೇಯಬಲ್ ಅಕೌಂಟಲ್ಲೇ. ಬಿಲ್ಸ್ ಪೇಯಬಲ್ ಅಂದ್ರೆ ಏನ್ರಿಪ್ಪ ಲೈಬಿಲಿಟಿ. ಅದಕ್ಕೆ ಏನ್ರಿಪ್ಪ ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಮೇಲೆ ಏನ್ರಿ ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಮೇಲೆ ಏನ್ರಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಅಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕರೆಕ್ಟಾ. ಕ್ಯಾರಿಡ್ ಡೌನ್ ಅಂದ್ರೆ ಏನ್ರಿಪ್ಪ 31/12/2015. ಬ್ರಾಡ್ ಡೌನ್ ಅಂದ್ರೆ ಏನಿಪ್ಪ ಓಪನಿಂಗ್ ಬ್ಯಾಲೆನ್ಸ್ 1/1/2015 ಕರೆಕ್ಟಾ. ಈಗ ಬಿಲ್ಸ್ ಪೇಯಬಲ್ ಓಪನಿಂಗ್ ಬ್ಯಾಲೆನ್ಸ್ ನೋಡ್ಬೇಕು, ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡ್ಬೇಕು. ಬಿಲ್ಸ್ ಪೇಯಬಲ್ ಇಲ್ಲೈತ್ರಿ. ಬಿಲ್ಸ್ ಪೇಯಬಲ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು 20,000, ಕ್ಲೋಸಿಂಗ್ ಬ್ಯಾಲೆನ್ಸ್ 25,000. ಓಪನಿಂಗ್ ಬ್ಯಾಲೆನ್ಸ್ 20, ಕ್ಲೋಸಿಂಗ್ ಬ್ಯಾಲೆನ್ಸ್ 25,000. ಓಪನಿಂಗ್ ಬ್ಯಾಲೆನ್ಸ್ 20,000, ಕ್ಲೋಸಿಂಗ್ ಬ್ಯಾಲೆನ್ಸ್ 25,000 ಕರೆಕ್ಟಾ. ಬಿಲ್ಸ್ ಪೇಯಬಲ್. ಓಕೆ, ನೆಕ್ಸ್ಟ್ ಬರ್ರಿಪ್ಪ ಏನೈತಿ, ಬಿಲ್ಸ್ ಪೇಯಬಲ್ ಮುಗಿತ್ರಿ. ನೆಕ್ಸ್ಟ್ ಕ್ಯಾಪಿಟಲ್ ಏನ್ರಿಪ್ಪ ಅದು ಓಪನಿಂಗ್ ಕ್ಯಾಪಿಟಲ್ ತಗೋರಿಪ್ಪ. ಕ್ಯಾಪಿಟಲ್ ಎಲ್ಲಿರಿಪ್ಪ ಬ್ಯಾಲೆನ್ಸ್ ಶೀಟಲ್ಲೇ ಟ್ರಾನ್ಸ್ಫರ್ ಮಾಡಿರಿ. ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟಲ್ಲೇ. ನಾ ಇಲ್ಲಿ ಮೇಲೆ ಬರಿತೇನೆ ರೀ ಕ್ಯಾಪಿಟಲ್. ಏನ್ರಿ ಮೇಲೆ ಬರಿತೇನೆ ರೀ ಕ್ಯಾಪಿಟಲ್ ಎಷ್ಟಿದು 1,80,000 ಅಲ್ಲ, ಅದು ಇನ್ನರ್ ಕಾಲಮಲ್ಲೇ ಬರೀರಿಪ್ಪ. ಇನ್ನರ್ ಕಾಲಮಲ್ಲೇ 1,80,000. ಕ್ಯಾಪಿಟಲ್ ಇನ್ನರ್ ಕಾಲಮಲ್ಲೇ 1,80,000. ಕ್ಯಾಪಿಟಲ್ ಇನ್ನರ್ ಕಾಲಮಲ್ಲೇ 1,80,000. ಯಾಕಂದ್ರೆ ಓಪನಿಂಗ್ ಕ್ಯಾಪಿಟಲ್ ಐತ್ರಿ. ಎಲ್ಲಿದ್ರು ಕ್ಯಾಪಿಟಲ್ ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದ್ದು 1,80,000. ಅದಕ್ಕೆ ಬ್ಯಾಲೆನ್ಸ್ ಶೀಟಲ್ಲೇ ಇನ್ನರ್ ಕಾಲಮಲ್ಲೇ ಬರೀರಿಪ್ಪ. ಬ್ಯಾಲೆನ್ಸ್ ಶೀಟಲ್ಲೇ ಇನ್ನರ್ ಕಾಲಮಲ್ಲೇ 1,80,000 ಕರೆಕ್ಟಾ. ನೆಕ್ಸ್ಟ್ ಬರ್ರಿಪ್ಪ. ಈಗ ಮುಗಿತಲ್ಲ, ಆಲ್ ಅಡ್ಜಸ್ಟ್ಮೆಂಟ್ ಮುಗಿತಲ್ಲ ಇದು. ನೆಕ್ಸ್ಟ್ ಬರ್ರಿಪ್ಪ ಇದೆ ಇಲ್ಲ ಕೆಳಗಡೆ. ಬಿ ಕ್ಯಾಶ್ ಟ್ರಾನ್ಸಾಕ್ಷನ್ ಡ್ಯೂರಿಂಗ್ ದ ಇಯರ್ ಅಂತ ಐತ್ರಿ. ಕ್ಯಾಶ್ ಟ್ರಾನ್ಸಾಕ್ಷನ್ ಡ್ಯೂರಿಂಗ್ ದ ಇಯರ್. ಫಸ್ಟ್ ಏನ್ರಿಪ್ಪ ರೆಸಿಪ್ಟ್ಸ್. ಫಸ್ಟ್ ನೋಡ್ರಿ ಇದ್ರಾಗ ರೆಸಿಪ್ಟ್ಸ್ ಫ್ರಾಮ್ ಡೆಟರ್ಸ್. ಏನ್ರಿ ರೆಸಿಪ್ಟ್ಸ್ ಫ್ರಾಮ್ ಡೆಟರ್ಸ್ ಅಂದ್ರೆ ಯಾವ ಅಕೌಂಟಲ್ಲೇ ಹೋಗ್ಬೇಕು ನೀವು? ಈಗ ಡೆಟರ್ಸ್ ಅಕೌಂಟಲ್ಲೇ ಹೋಗ್ಬೇಕು. ಏನ್ರಿ ಡೆಟರ್ಸ್ ಅಕೌಂಟಲ್ಲೇ ಹೋಗ್ಬೇಕು. ಡೆಟರ್ಸ್ ಅಕೌಂಟ್ ಇಲ್ಲೇ ಐತ್ರಿಪ್ಪ ನಿಮ್ದು. ಡೆಟರ್ಸ್ ಅಕೌಂಟ್ ಇಲ್ಲೇ ಐತ್ರಿ. ಇಲ್ಲೇ ಬರೀರಿಪ್ಪ ಬಾಯ್ ಕ್ಯಾಶ್ ಅಕೌಂಟ್ ಅಂತ ಬರೀರಿ. ಬಾಯ್ ಕ್ಯಾಶ್
ಅಕೌಂಟ್ ಬ್ರಾಕೆಟಲ್ಲಿ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಕರೆಕ್ಟಾ. ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಎಷ್ಟಿತ್ತು ಅದು ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಇಲ್ಲೇ ರೆಸಿಪ್ಟ್ಸ್ ಫ್ರಾಮ್ ಡೆಟರ್ಸ್ ಎಷ್ಟಿತ್ತು ಅದು 2 lakh rupees ಎಷ್ಟ್ರಿ 2 lakh rupees 2 lakh rupees ಬರ್ರಿಪ್ಪ ಇಲ್ಲ 2 lakh rupees ಬರ್ರಿ 2 lakh ಕರೆಕ್ಟಾ. ಆಗಿತ್ತು ನೋಡ್ರಿಪ್ಪ ರಿಸೀವ್ಡ್ ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ರೆಸಿಪ್ಟ್ ಫ್ರಾಮ್ ಡೆಟರ್ಸ್ ಅಂದ್ರೆ ಏನ್ರಿಪ್ಪ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ನೆಕ್ಸ್ಟ್ ಏನ್ರಿದು ವೇಟ್ ಅ ಮಿನಿಟ್. ನೆಕ್ಸ್ಟ್ ಏನ್ರಿದು ರಿಸೀವ್ಡ್ ಏನ್ರಿದು ರೆಸಿಪ್ಟ್ಸ್ ಫ್ರಾಮ್ ಬಿ ಆರ್ ಅಲ್ಲ ಅದು ರೆಸಿಪ್ಟ್ಸ್ ಫ್ರಾಮ್ ಬಿಲ್ಸ್ ರಿಸೀವೇಬಲ್ ಏನ್ರಿದು ರೆಸಿಪ್ಟ್ಸ್ ಫ್ರಾಮ್ ಬಿಲ್ಸ್ ರಿಸೀವೇಬಲ್. ಇದು ಏನ್ರಿಪ್ಪ ಅದು ರೆಸಿಪ್ಟ್ಸ್ ಅಂದ್ರೆ ಏನ್ರಿದು ರೆಸಿಪ್ಟ್ಸ್ ಅಂದ್ರೆ ಏನ್ರಿಪ್ಪ ಅದು ಫ್ರಾಮ್ ಬಿಲ್ಸ್ ರಿಸೀವೇಬಲ್ ಅಂದ್ರೆ ಬಿ ಆರ್ ಅಂದ್ರೆ ಏನ್ರಿಪ್ಪ ಬಿಲ್ಸ್ ರಿಸೀವೇಬಲ್ ಅಂದ್ರೆ ಬಿಲ್ಸ್ ರಿಸೀವೇಬಲ್ ಅಕೌಂಟಲ್ಲೇ ಹೋಗ್ರಿ ನೀವು. ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಅಲ್ಲಿ ಇತ್ರಿಪ್ಪ ಅಂದ್ರೆ ಇಲ್ಲಿ ನೋಡ್ರಿಪ್ಪ ಬಿಲ್ಸ್ ರಿಸೀವೇಬಲ್ ಅಕೌಂಟಲ್ಲೇ ಇಲ್ಲೇ ಹೋಗಿ ಬರೀರಿಪ್ಪ ಇಲ್ಲಿ ರಿಸೀವ್ಡ್ ಅಲ್ಲ ಅದು ಅದಕ್ಕೆ ಏನ್ರಿಪ್ಪ ಬಾಯ್ ಕ್ಯಾಶ್ ಅಕೌಂಟ್ ಬ್ರಾಕೆಟಲ್ಲಿ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಅಂತ ಬರೀರಿಪ್ಪ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ನೋಡ್ರಿಪ್ಪ ಇಲ್ಲೇ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಹೋಗಿ ಬೈ ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಅಲ್ಲೇ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಅಂತ ಬರೀಬೇಕು ನೀವು. ಅಲ್ಲಿ ಐತಲ್ಲ ಇದು ನೋಡಿ ಇಲ್ಲೇ ರೆಸಿಪ್ಟ್ಸ್ ಫ್ರಾಮ್ ಬಿ ಆರ್ ಅಂದರೆ ರೆಸಿಪ್ಟ್ಸ್ ಫ್ರಾಮ್ ಬಿಲ್ಸ್ ರಿಸೀವೇಬಲ್. ನೀವು ಏನು ಬರೀಬೇಕಲ್ಲೇ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಹೋಗಿ ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಅಂತ ಬರೀಬೇಕು. ಎಷ್ಟು ಅಮೌಂಟ್ ರೀಪ ಇದು ಬಿಲ್ಸ್ ರಿಸೀವಬಲ್ 1 lakh rupees ಎಷ್ಟಿದು 1 lakh rupees ಬರೀರಿಪ್ಪ ಇಲ್ಲಿ ಎಷ್ಟು 1 lakh rupees 1 lakh rupees ಕರೆಕ್ಟಾ 1 lakh rupees ಡನ್ ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲೇ. ನೆಕ್ಸ್ಟ್ ಬರ್ರಿಪ್ಪ ಏನೈತಿ ಪೇಮೆಂಟ್ಸ್. ನೆಕ್ಸ್ಟ್ ಏನ್ರಿಪ್ಪ ಪೇಮೆಂಟಲ್ಲಿ ಏನ್ರಿಪ್ಪ ಫಸ್ಟ್ ಇಲ್ಲೇ ಪೇಮೆಂಟಲ್ಲೇ ಏನು ಮಾಡ್ತೀರಿ ಈಗ ಪೇಮೆಂಟಲ್ಲೇ ಓಕೆ ಮಾಡೋಣ್ರಿ ಪೇಮೆಂಟಲ್ಲೇ ನೋಡ್ರಿಪ್ಪ ಪೇಮೆಂಟ್ಸ್ ಸ್ಯಾಲರಿ ಏನ್ರಿ ಪೇಮೆಂಟ್ಸಲ್ಲೇ ಸ್ಯಾಲರಿ ಇದು ಸ್ಯಾಲರಿ ಆಮೇಲೆ ವೇಜಸ್ ಆಮೇಲೆ ಬಿಲ್ಸ್ ಪೇಬಲ್ ಪೇಮೆಂಟ್ ಏನ್ರಿದು ಸ್ಯಾಲರಿ ವೇಜಸ್ ಬಿಲ್ಸ್ ಪೇಬಲ್ ಟ್ರೇಡ್ ಕ್ರೆಡಿಟರ್ಸ್ ಜನರಲ್ ಎಕ್ಸ್ಪೆನ್ಸಸ್ ಇದು ಎಲ್ಲ ಎಲ್ಲಿ ತಗೋಬೇಕು ನೀವು ಇದು ಎಲ್ಲ ವೇಟ್ ಅ ಮಿನಿಟ್ ಸ್ಯಾಲರಿ ವೇಜಸ್ ಜನರಲ್ ಎಕ್ಸ್ಪೆನ್ಸ್ ಡ್ರಾಯಿಂಗ್ಸ್ ಏನ್ರಿ ಸ್ಯಾಲರಿ ಇಲ್ಲೇ ಟ್ವಿಸ್ಟ್ ಮಾಡಿ ಕೊಟ್ಬಿಟ್ಟಾರೆ ನಿಮಗೆಲ್ಲ ಟ್ವಿಸ್ಟ್ ಮಾಡಿ ಅದಕ್ಕೆ ಏನ್ರಿಪ್ಪ ನೋಡ್ರಿ ಇಲ್ಲೇ ಸ್ಯಾಲರಿ ಫಸ್ಟ್ ಏನ್ರಿಪ್ಪ ಸ್ಯಾಲರಿ 1 by 1 ಟ್ರಾನ್ಸ್ ಮಾಡೋಣ್ರಿ. ಫಸ್ಟ್ ಏನ್ರಿಪ್ಪ ಪೇಮೆಂಟ್ಸಲ್ಲೇ ಸ್ಯಾಲರಿ ಮತ್ತು ವೇಜಸ್ ಏನ್ರಿ ಸ್ಯಾಲರಿ ಮತ್ತು ವೇಜಸ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಿರಿ. ಸ್ಯಾಲರಿ ಮತ್ತು ವೇಜಸ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇಲ್ಲೈತೆ ನೋಡ್ರಿಪ್ಪ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇಲ್ಲೇ ಸ್ಯಾಲರಿ ಮತ್ತು ವೇಜಸ್ ಟ್ರಾನ್ಸ್ಫರ್ ಮಾಡಿರಿ. ಸ್ಯಾಲರಿ ಮತ್ತು ವೇಜಸ್ ಇಲ್ಲೇ ಬರೀಬೇಕು ಓಕೆ ಟು ಸ್ಯಾಲರಿ ಆಮೇಲೆ ಟು ವೇಜಸ್ ಟು ಸ್ಯಾಲರಿ ಮತ್ತು ಟು ವೇಜಸ್ ಇಲ್ಲಿ ಬರೋಂಗಿಲ್ಲ ಸ್ಯಾಲರಿ ಬರ್ತೈತೆ ಇಲ್ಲೇ ವೇಜಸ್ ಇಲ್ಲಿ ಬರ್ತೈತ್ರಿಪ್ಪ ಮೇಲೆ ಟು ವೇಜಸ್ ಕರೆಕ್ಟಾ. ಸ್ಯಾಲರಿ ನೋಡ್ರಿಪ್ಪ ಇಲ್ಲೇ ಸ್ಯಾಲರಿ ಟು ಸ್ಯಾಲರಿ ಎಷ್ಟ್ರಿಪ್ಪದು ಸ್ಯಾಲರಿ 10,000 ಟು ಸ್ಯಾಲರಿ 10,000 ಸ್ಯಾಲರಿ ಇಲ್ಲೇ ಐತಲ್ಲ ಇಲ್ಲೇ 10,000 ಕೊಡ್ರಿ ಇಲ್ಲೇ 10,000 ಸ್ಯಾಲರಿ 10,000 ಆಮೇಲೆ ವೇಜಸ್ ಎಲ್ಲಿತ್ರಿಪ್ಪ ಅದು ವೇಜಸ್ ಎಲ್ಲಿತ್ರಿಪ್ಪ ಇದು ಇಲ್ಲೈತ್ರಿ ಎಷ್ಟಿದೆ ವೇಜಸ್ 15,000 rupees ವೇಜಸಲ್ಲೇ 15,000 rupees ಕೊಡ್ರಿ 15,000 rupees ವೇಜಸ್ ಕರೆಕ್ಟಾ. ನೆಕ್ಸ್ಟ್ ಏನ್ರಿಪ್ಪ ಏನ್ರಿ ಬಿಲ್ಸ್ ಪೇಯಬಲ್ ಅಂತ ಐತ್ರಿ ಏನ್ರಿ ಬಿಲ್ಸ್ ಪೇಯಬಲ್. ಈಗ ಬಿಲ್ಸ್ ಪೇಯಬಲ್ ಎಷ್ಟಿತ್ರಿಪ್ಪ ಅದು 1,20,000 ಬಿಲ್ಸ್ ಪೇಯಬಲ್ ಅಂದರೆ ಪೇಮೆಂಟ್ ಟು ಬಿಲ್ಸ್ ಪೇಯಬಲ್ ಅಂದ್ರೆ ಏನಿದು ಪೇಮೆಂಟ್ ಟು ಬಿಲ್ಸ್ ಪೇಯಬಲ್ ಎಷ್ಟಿದು 1,20,000 ಪೇಮೆಂಟ್ ಟು ಬಿಲ್ಸ್ ಪೇಯಬಲ್ ಎಷ್ಟ್ರಿಪ್ಪ ಇದು 1,20,000 ಅಂದರೆ ಬಿಲ್ಸ್ ಪೇಯಬಲ್ ಅಕೌಂಟಲ್ಲೇ ಹೋಗ್ರಿ ಇಲ್ಲಿ ಟು ಕ್ಯಾಶ್ ಅಂತ ಬರೀರಿ ಟು ಕ್ಯಾಶ್ ಅಕೌಂಟ್ ಅಂತ ಬರೀರಿ ಏನ್ರಿ ಟು ಕ್ಯಾಶ್ ಅಕೌಂಟ್ ಇಲ್ಲಿ ಬ್ರಾಕೆಟಲ್ಲೇ ಪೇಡ್ ಅಗೇನ್ಸ್ಟ್ ಬಿಲ್ ಅಂತ ಬರೀರಿಪ್ಪ ಪೇಡ್ ಅಗೇನ್ಸ್ಟ್ ಬಿಲ್ಸ್ ಬಿಲ್ಸ್ ಪೇಯಬಲ್ ಅಕೌಂಟಲ್ಲೇ ಟು ಕ್ಯಾಶ್ ಅಕೌಂಟ್
ಪೇಡ್ ಅಗೇನ್ಸ್ಟ್ ಬಿಲ್ಸ್ ಅಂತ ಬರೀರಿಪ್ಪ. ಎಷ್ಟೈತ್ರಿ ಇದು ಪೇಡ್ ಇದು ಪೇಮೆಂಟ್ ಅಗೇನ್ಸ್ಟ್ ಬಿಲ್ಸ್ ಎಷ್ಟೈತಿ ಇದು ಬಿಲ್ಸ್ ಪೇಬಲ್ 1,20,000 ಎಷ್ಟು ರೀ 1,20,000 ಬರೀರಿಪ್ಪ ಇಲ್ಲಿ ಬಿಲ್ಸ್ ಪೇಬಲ್ ಅಕೌಂಟಲ್ಲೇ ಟು ಕ್ಯಾಶ್ ಅಕೌಂಟ್ ಪೇಡ್ ಅಗೇನ್ಸ್ಟ್ ಬಿಲ್ಸ್ ಎಷ್ಟಿದ್ದು 1,20,000 ಅಲ್ಲ ಅದು 1,20,000 ಬರೀರಿಪ್ಪ ಇಲ್ಲಿ 1,20,000 ಅಂತ 1,20,000 ಕರೆಕ್ಟಾ. ಓಕೆ ನೆಕ್ಸ್ಟ್ ಇದು ಆದಮೇಲೆ ನೆಕ್ಸ್ಟ್ ಬರ್ರಿ ಇಲ್ಲಿ ಪೇಮೆಂಟ್ ಟು ಕ್ರೆಡಿಟರ್ಸ್ ಪೇಮೆಂಟ್ ಟು ಟ್ರೇಡ್ ಕ್ರೆಡಿಟರ್ಸ್ ಏನಿದು ಪೇಮೆಂಟ್ ಟು ಟ್ರೇಡ್ ಕ್ರೆಡಿಟರ್ಸ್ ಪೇಮೆಂಟ್ ಯಾಕಂದ್ರೆ ಏನು ನೋಡ್ರಿ ಅಲ್ಲಿ ಮೇಲೆ ಪೇಮೆಂಟ್ಸ್ ಅಂತ ಐತ್ರಿಪ್ಪ ಅದಕ್ಕೆ ಏನ್ರಿ ಪೇಮೆಂಟ್ ಟು ಟ್ರೇಡ್ ಕ್ರೆಡಿಟರ್ಸ್ ಪೇಮೆಂಟ್ ಟು ಟ್ರೇಡ್ ಕ್ರೆಡಿಟರ್ಸ್ ಎಷ್ಟಿಪ್ಪ ಅದು 1,40,000 ಅಂದರೆ ಯಾವ ಅಕೌಂಟಲ್ಲಿ ಹೋಗ್ಬೇಕು ನೀವು ಈಗ ಟ್ರೇಡ್ ಕ್ರೆಡಿಟರ್ಸ್ ಅಕೌಂಟಲ್ಲೇ ಹೋಗ್ಬೇಕು ನೀವು ಎಲ್ಲಿದ್ರಿಪ್ಪ ಅದು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಇವರಿಗೆ ನೀವು ಪೇ ಮಾಡ್ತೀರಿಪ್ಪ ಅದಕ್ಕೆ ಏನ್ರಿಪ್ಪ ಟು ಕ್ಯಾಶ್ ಅಕೌಂಟ್ ಅಂತ ಬರಿಬೇಕು ಇಲ್ಲಿ ಟು ಕ್ಯಾಶ್ ಅಕೌಂಟ್ ಅಂತ ಬರಿಬೇಕು ಟು ಕ್ಯಾಶ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಏನ್ರಿ ಬ್ರ್ಯಾಕೆಟಲ್ಲೇ ಪೇಡ್ ಟು ಕ್ರೆಡಿಟರ್ಸ್ ಏನ್ರಿ ಪೇಡ್ ಟು ಕ್ರೆಡಿಟರ್ಸ್ ಕ್ರೆಡಿಟರ್ಸ್ ಅಕೌಂಟ್ ಅಲ್ಲೇ ಬಂದ ಟು ಕ್ಯಾಶ್ ಅಕೌಂಟ್ ಪೇಡ್ ಟು ಕ್ರೆಡಿಟರ್ಸ್ ಅಂತ ಬರಿಬೇಕು ಯಾಕಂದ್ರಿಪ್ಪ ಅದು ಇಲ್ಲಿ ಪೇಮೆಂಟ್ಸ್ ಟು ಟ್ರೇಡ್ ಕ್ರೆಡಿಟರ್ಸ್ ಐತ್ರಿಪ್ಪ ಅದಕ್ಕೆ ಎಷ್ಟು ರೀ 1,40,000 ಎಷ್ಟು ರೀ 1,40,000 ಬರೀಪ್ಪ ಇಲ್ಲಿ 1,40,000 ಓಕೆ ಪೇಮೆಂಟ್ ಟು ಟ್ರೇಡ್ ಕ್ರೆಡಿಟರ್ಸ್ 1,40,000 ಅದಕ್ಕೆ ಏನ್ರಿಪ್ಪ ಟೋಟಲ್ ಕ್ರೆಡಿಟರ್ಸ್ ಅಕೌಂಟಲ್ಲೇ ಟು ಕ್ಯಾಶ್ ಅಕೌಂಟ್ ಪೇಡ್ ಟು ಕ್ರೆಡಿಟರ್ಸ್ ಅಂತ ಬರೆದ 1,40,000 ಅಂತ ಬರಿಬೇಕು ಮುಗಿತಿದ್ದು. ಓಕೆ ನೆಕ್ಸ್ಟ್ ಬರ್ರಿಪ್ಪ ಏನೈತಿ ಪೇಬಲ್ ಮುಗಿತ್ರಿ ಟ್ರೇಡ್ ಕ್ರೆಡಿಟರ್ಸ್ ಮುಗಿತ್ರಿ ಏನ್ರಿಪ್ಪ ಈಗ ಜನರಲ್ ಎಕ್ಸ್ಪೆನ್ಸಸ್ ಏನ್ರಿ ಜನರಲ್ ಎಕ್ಸ್ಪೆನ್ಸಸ್ ಇದು ಜನರಲ್ ಎಕ್ಸ್ಪೆನ್ಸಸ್ ಎಲ್ಲಿ ಬರ್ತಿತ್ರಿಪ್ಪ ಇದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಜನರಲ್ ಎಕ್ಸ್ಪೆನ್ಸಸ್ ₹8,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಬರ್ತದ್ರಿಪ್ಪ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿ ಐತ್ರಿಪ್ಪ ಜನರಲ್ ಎಕ್ಸ್ಪೆನ್ಸ್ ಇಲ್ಲಿ ಬರ್ತದಪ್ಪ ಕೆಳಗಿನ ಪಾರ್ಟಲ್ಲೇ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿಪ್ಪ ಅದು ₹8,000 ಅಲ್ಲ ಅದು ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದು ₹8,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೇ ಟ್ರೇಡಿಂಗ್ ಏನ್ರಿ ಟು ಜನರಲ್ ಎಕ್ಸ್ಪೆನ್ಸಸ್ ಅಂತ ಬರಿಬೇಕು ₹8,000 ಡನ್. ನೆಕ್ಸ್ಟ್ ಬರ್ರಿಪ್ಪ ಮತ್ತೆ ಮೇಲೆ ಏನೈತಿ ಜನರಲ್ ಎಕ್ಸ್ಪೆನ್ಸ್ ಮುಗಿತ್ರಿ ಈಗೇನ್ರಿಪ್ಪ ಈಗ ಡ್ರಾಯಿಂಗ್ಸ್ ಏನ್ರಿ ಈಗ ಡ್ರಾಯಿಂಗ್ಸ್ ನೀವು ಎಲ್ಲಿ ತೊಗೋಬೇಕಂದ್ರೆ ಡ್ರಾಯಿಂಗ್ಸ್ ನೀವು ಎಷ್ಟ್ರಿಪ್ಪ ಅದು ಡ್ರಾಯಿಂಗ್ಸ್ ಅದು ₹5,000 ಡ್ರಾಯಿಂಗ್ಸ್ ನೀವು ಬ್ಯಾಲೆನ್ಸ್ ಶೀಟಲ್ಲೇ ತೊಗೋಬೇಕು ಡ್ರಾಯಿಂಗ್ಸ್ ನೀವು ಏನ್ರಿಪ್ಪ ಬ್ಯಾಲೆನ್ಸ್ ಶೀಟಲ್ಲೇ ₹5,000 ಡ್ರಾಯಿಂಗ್ಸ್ ₹5,000 ಬ್ಯಾಲೆನ್ಸ್ ಶೀಟಲ್ಲೇ ತೊಗೋಬೇಕಿದು ಡ್ರಾಯಿಂಗ್ಸ್ ಬ್ಯಾಲೆನ್ಸ್ ಶೀಟಲ್ಲೇ ತೊಗೋಬೇಕು ಕ್ಯಾಪಿಟಲ್ ಅಂತ ಐತಲ್ಲ ಡ್ರಾಯಿಂಗ್ಸ್ ಇಲ್ಲಿ ತೊಗೋಬೇಕು ನೀವು ಕ್ಯಾಪಿಟಲ್ ಸೈಡ್ ಲೆಸ್ ಅಂತ ತೊಗೋಬೇಕಿಲ್ಲ ಲೆಸ್ ಡ್ರಾಯಿಂಗ್ಸ್ ಅಂತ ತೊಗೋಬೇಕು ವೇಟ್ ಅ ಮಿನಿಟ್. ಓಕೆ ಏನ್ರಿಪ್ಪ ಅದು ಎಲ್ಲಿದ್ರಿ ನೀವು ಓಕೆ ಡ್ರಾಯಿಂಗ್ಸ್ ಅಲ್ಲ ಡ್ರಾಯಿಂಗ್ಸ್ ಎಷ್ಟೈತ್ರಿ ಇದು ₹5,000 ಡ್ರಾಯಿಂಗ್ಸ್ ಎಷ್ಟು ರೀ ₹5,000 ಅದು ಡ್ರಾಯಿಂಗ್ಸ್ ಏನು ಮಾಡ್ಬೇಕ್ರಿಪ್ಪ ಬ್ಯಾಲೆನ್ಸ್ ಶೀಟಲ್ಲೇ ಎಲ್ಲರಿ ಬ್ಯಾಲೆನ್ಸ್ ಶೀಟಲ್ಲೇ ಕ್ಯಾಪಿಟಲ್ ಒಳಗೆ ಲೆಸ್ ಮಾಡ್ಬೇಕದು ಕ್ಯಾಪಿಟಲ್ ಒಳಗೆ ಅಂದ್ರೆ ಇದು ಕ್ಯಾಪಿಟಲ್ ಅಲ್ಲ ಬರಿತೀನಿ ಫಸ್ಟ್ನ ಡ್ರಾಯಿಂಗ್ಸ್ ಓಕೆ ಲೆಸ್ ಡ್ರಾಯಿಂಗ್ಸ್ ಈಗ ಲೆಸ್ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಲೆಸ್ ಮಾಡೋಣ್ರಿ ಎಷ್ಟ್ರಿಪ್ಪ ಅದು ಡ್ರಾಯಿಂಗ್ಸ್ ಅಮೌಂಟ್ ₹5,000 ಡ್ರಾಯಿಂಗ್ಸ್ ಅಮೌಂಟ್ ₹5,000 ಲೆಸ್ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಲೆಸ್ ಮಾಡಬೇಕದು ಇಲ್ಲ ಕೆಳಗಡೆ 5,000 ಅಂತ ಬರೀತೀನಿ ನಾನು ಏನ್ರಿ 5,000 ಅಂತ ಓಕೆ ಲೆಸ್ ಡ್ರಾಯಿಂಗ್ಸ್ ಕ್ಯಾಪಿಟಲ್ ಒಳಗೆ ಲೆಸ್ ಮಾಡಬೇಕದು ಆಮೇಲೆ ಸರಿ ಡ್ರಾಯಿಂಗ್ಸ್ ಆಗೈತ್ರಿ. ನೆಕ್ಸ್ಟ್ ಡ್ರಾಯಿಂಗ್ಸ್ ಆದಮೇಲೆ ಅದರ್ ಇನ್ಫಾರ್ಮೇಷನ್ಸ್ ಇದರೊಳಗೆ ಫಸ್ಟ್ ಏನೈತ್ರಿಪ್ಪ ಇದು ಡಿಸ್ಕೌಂಟ್ ಅಲೌಡ್ ಅಂತ ಐತ್ರಿಪ್ಪ ಡಿಸ್ಕೌಂಟ್ ಅಲೌಡ್ 2 ಟೈಮ್ಸ್ ರಿಪೀಟ್ ಆಗ್ಬೇಕ್ರಿಪ್ಪ ಒಂದು ಏನ್ರಿಪ್ಪ ಡೆಟರ್ಸ್ ಅಕೌಂಟಲ್ಲೇ ಬೈ ಡಿಸ್ಕೌಂಟ್ ಅಲೌಡ್ ಅಂತ ಸೆಕೆಂಡ್ ಟೈಮ್ ಏನ್ರಿಪ್ಪ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಟು ಡಿಸ್ಕೌಂಟ್ ಅಲೌಡ್ ಅಂತ ಬರ್ಬೇಕು ಓಕೆ ಬರ್ರಿ ಡಿಸ್ಕೌಂಟ್ ಅಲೌಡ್ ಎಷ್ಟ್ರಿಪ್ಪ ಅದು ₹2,000 ಡಿಸ್ಕೌಂಟ್ ಅಲೌಡ್ ₹2,000 ಡೆಟರ್ಸ್ ಅಕೌಂಟ್ ಒಳಗೆ ಬೈ ಡಿಸ್ಕೌಂಟ್ ಅಲೌಡ್ ಅಂತ ಬರೀಬೇಕು ಬೈ ಡಿಸ್ಕೌಂಟ್ ಅಲೌಡ್ ಎಷ್ಟು ರೀತಿ ₹2,000 ಅಲ್ಲ ಅದು ₹2,000 ಅಂತ ಬರೀರಿಲ್ಲ ₹2,000 ಇದು ಒನ್ ಟೈಮ್ ರಿಪೀಟ್ ಆಗೈತ್ರಿ ಸೆಕೆಂಡ್ ಟೈಮ್ ಏನು ಮಾಡ್ಬೇಕ್ರಿಪ್ಪ ಇದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೇ ಟು ಡಿಸ್ಕೌಂಟ್ ಅಲೌಡ್ ಅಂತ ತಗೋಬೇಕಿಲ್ಲ ಟು ಡಿಸ್ಕೌಂಟ್ ಅಲೌಡ್ ಎಷ್ಟಿದ್ದು ₹2,000
2000 rupees. Okay, 2 time repeat ಆಗಿತ್ತಲ್ಲ. ಓಕೆ ಮುಗಿತಿರೋದು. ನೆಕ್ಸ್ಟ್ ರೀಪ, ನೆಕ್ಸ್ಟ್ ಡಿಸ್ಕೌಂಟ್ ರಿಸೀವ್ಡ್ ಅಂತ ಐತ್ರಿ 1000 rupees. ಡಿಸ್ಕೌಂಟ್ ರಿಸೀವ್ಡ್ ಅಂದ್ರೆ ಏನ್ರಿಪ್ಪ, ಡಿಸ್ಕೌಂಟ್ ಅರ್ನ್ಡ್. ಇದನ್ನು 2 ಟೈಮ್ ರಿಪೀಟ್ ಆಗ್ಬೇಕ್ರಿಪ್ಪ. ಒಂದು ಸಲ ಏನ್ರಿಪ್ಪ, ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಟು ಡಿಸ್ಕೌಂಟ್ ಅರ್ನ್ಡ್ ಇಲ್ಲಾಂದ್ರೆ ಡಿಸ್ಕೌಂಟ್ ರಿಸೀವ್ಡ್ ಅಂತ ಬರೀಬೇಕಾ. ಸೆಕೆಂಡ್ ಟೈಮ್ ಏನ್ರಿಪ್ಪ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಬೈ ಡಿಸ್ಕೌಂಟ್ ರಿಸೀವ್ಡ್ ಅಂತ ಬರೀಬೇಕು. ಓಕೆ ಬರ್ರಿಪ್ಪ. ಡಿಸ್ಕೌಂಟ್ ರಿಸೀವ್ಡ್ 1000 rupees. ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಏನ್ರಿ, ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಇಲ್ಲೇ ಬರೀಬೇಕು. ಟು ಡಿಸ್ಕೌಂಟ್ ಅರ್ನ್ಡ್ ಅಂದ್ರೆ ಏನ್ರಿಪ್ಪ, ರಿಸೀವ್ಡ್ 1000 rupees ಅಲ್ಲ ಅದು, 1000 rupees ಬರೀರಿ. 1000 rupees ಇದು 1 ಟೈಮ್ ರಿಪೀಟ್ ಆಗೈತ್ರಿಪ್ಪ. ಸೆಕೆಂಡ್ ಟೈಮ್ ಅಲ್ಲಿ ರೀಪ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಬೈ ಸೈಡ್ ಬರೀಬೇಕದು. ಇಲ್ಲ ರೀಪ, ಇಲ್ಲೇ ಬೈ ಸೈಡ್, ಬೈ ಡಿಸ್ಕೌಂಟ್ ರಿಸೀವ್ಡ್, ಬೈ ಡಿಸ್ಕೌಂಟ್ ರಿಸೀವ್ಡ್ 1000 rupees. 1000 rupees. ಓಕೆ 2 ಟೈಮ್ಸ್ ರಿಪೀಟ್ ಆಗಿತ್ತು ನೋಡ್ರಿಪ್ಪ, ಡಿಸ್ಕೌಂಟ್ ರಿಸೀವ್ಡ್. ಸಾರಿ, ನೆಕ್ಸ್ಟ್ ಏನ್ರಿಪ್ಪ, ಈಗ ಎಲ್ಲ ಮುಗಿತಲ್ಲ, A to Z ಮುಗಿತಲ್ಲ ಈಗ. ಈಗ ಏನ್ರಿ, ಈಗ ಇಲ್ಲೇ ಬರ್ರಿ. ಪ್ರೊವೈಡ್ ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಅಟ್ 10%. ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ ಡೆಪ್ರಿಸಿಯೇಷನ್ ರೀಪ್ಪ. ಎಷ್ಟು ಪರ್ಸೆಂಟೇಜ್ ರೀ, 10%. ಬರ್ರಿ, ಪ್ಲಾಂಟ್ ಆ್ಯಂಡ್ ಮಷಿನರಿ ಎಲ್ಲೈತ್ರಿ ನಿಮ್ದು. ಪ್ಲಾಂಟ್ ಆ್ಯಂಡ್ ಮಷಿನರಿ ನಿಮ್ದು ಅಸೈಡ್ ಸೈಡ್ ಐತ್ರಿ, ಬ್ಯಾಲೆನ್ಸ್ ಶೀಟ್ ಒಳಗೆ ಅಸೈಡ್ ಸೈಡ್ ಐತ್ರಿಪ್ಪ. ಓಕೆ, ಇಲ್ಲಿ ಲೆಸ್ ಡೆಪ್ರಿಸಿಯೇಷನ್ ಅಂತ ಬರೀರಿಪ್ಪ. ಲೆಸ್ ಡೆಪ್ರಿಸಿಯೇಷನ್ ಲೆಸ್ ಡೆಪ್ರಿಸಿಯೇಷನ್ ಎಟ್ ಎಷ್ಟು ಪರ್ಸೆಂಟೇಜ್ ರೀಪ್ಪ ಅದು, ಎಟ್ 10%. ಎಟ್ 10%. ಡೆಪ್ರಿಸಿಯೇಷನ್ ಎಟ್ 10%. ಇಲ್ಲಿ ಬ್ರಾಕೆಟಲ್ಲೇ ಎಷ್ಟು ಡೆಪ್ರಿಸಿಯೇಷನ್ ರೇಟ್ ಎಷ್ಟಿಪ್ಪ ಅದು, 10% ರೀಪ್ಪ. ಎದರ ಮೇಲೆ, ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ. 40,000 ಇಂಟು 10%. 40,000 ಇಂಟು 10 ಡಿವೈಡೆಡ್ ಬೈ 100 ಮಾಡ್ರಿಪ್ಪ. ಎಷ್ಟು ರೀ, 4,000 ಅಲ್ಲ ಅದು, 4,000. ಈಗ ಏನು ಮಾಡ್ತೀರಿ, ಈಗ ಈಗ 40,000 ಮೈನಸ್ 4,000 ಎಷ್ಟು ಬಂತ್ರಿಪ್ಪ ಇದು, 40,000 ಮೈನಸ್ 4,000 ಎಷ್ಟು ಬಂತ್ರಿ ಇಲ್ಲ, 36,000. ಎಷ್ಟ್ರಿಪ್ಪ, 36,000. ಕರೆಕ್ಟಾ. 40,000 ಮೈನಸ್ ಡೆಪ್ರಿಸಿಯೇಷನ್ 4,000 ಎಷ್ಟ್ರಿಪ್ಪ, 36,000. ಓಕೆ, ಡೆಪ್ರಿಸಿಯೇಷನ್ 1 ಟೈಮ್ ರಿಪೀಟ್ ಆಗೈತ್ರಿಪ್ಪ. ಇಲ್ಲಿ ಡೆಪ್ರಿಸಿಯೇಷನ್ 1 ಟೈಮ್ ರಿಪೀಟ್ ಆಗೈತ್ರಿ. ಈಗ ಮತ್ತೆ ಡೆಪ್ರಿಸಿಯೇಷನ್ ಇದು. ಓಕೆ, ಡೆಪ್ರಿಸಿಯೇಷನ್ 1 ಟೈಮ್ ಏನ್ರಿಪ್ಪ, ಪ್ಲಾಂಟ್ ಆ್ಯಂಡ್ ಮಷಿನರಿ ಒಳಗೆ ಲೆಸ್ ಮಾಡಿರಿಪ್ಪ. ಡೆಪ್ರಿಸಿಯೇಷನ್ 1 ಟೈಮ್ ರಿಪೀಟ್ ಆಗೈತ್ರಿ. ಸೆಕೆಂಡ್ ಟೈಮ್ ಡೆಪ್ರಿಸಿಯೇಷನ್ ನೀವು ಎಲ್ಲಿ ಮಾಡಬೇಕು, ಇಲ್ಲೇ ಮಾಡಬೇಕು. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಇಲ್ಲೇ ಡೆಪ್ರಿಸಿಯೇಷನ್ ಬರೀಬೇಕು. ಇಲ್ಲಿ ಟು ಡೆಪ್ರಿಸಿಯೇಷನ್ ಅಂತ, ಟು ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಅಲ್ಲ ಅದು, ಪ್ಲಾಂಟ್ ಆ್ಯಂಡ್ ಮಷಿನರಿ. ಎಷ್ಟು ರೂಪೀಸ್ ರೀ, ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ ಡೆಪ್ರಿಸಿಯೇಷನ್ ಎಷ್ಟು ಇರುತ್ತೆ, 4,000 ಅಲ್ಲ ಅದು, 4,000 rupees. ಕರೆಕ್ಟ್ ಅಲ್ಲ. ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ ಎಷ್ಟು ಅಮೌಂಟ್ ಇದ್ರಿಪ್ಪ ಅದು, 4,000 rupees. ಐತಲ್ಲ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಟು ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟಿತ್ತು, 4,000 rupees. ಓಕೆ, ಡನ್ ಆಯ್ತು ನೋಡ್ರಿಪ್ಪ ಅದು. ನೆಕ್ಸ್ಟ್ ಬರ್ರಿ, ಏನೈತ್ರಿ ಮತ್ತೆ ಅಡ್ಜಸ್ಟ್ಮೆಂಟ. ಇಲ್ಲಿ ನೋಡಿಲ್ಲ, ಪ್ರೊವೈಡ್ 2% ಆನ್ ಡೆಟರ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್. ಏನ್ರಿ, ಪ್ರೊವೈಡ್ 2% ಆನ್ ಡೆಟರ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್. ಅಂದರೆ ಡೆಟರ್ಸ್ ಒಳಗೆ ಇದು ಲೆಸ್ ಮಾಡ್ಬೇಕು. 2% ಅಲ್ಲ ಅದು, ಡೆಟರ್ಸ್ ಒಳಗೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 2% ಲೆಸ್ ಮಾಡ್ಬೇಕ್ರಿಪ್ಪ. ಡೆಟರ್ಸ್ ಎಲ್ಲಿತ್ರಿಪ್ಪ ನಿಮ್ದು, ಡೆಟರ್ಸ್ ಬ್ಯಾಲೆನ್ಸ್ ಶೀಟ್ ಒಳಗೈತ್ರಿ. ಏನ್ರಿ, ಡೆಟರ್ಸ್ ನಿಮ್ದು ಬ್ಯಾಲೆನ್ಸ್ ಶೀಟ್ ಒಳಗೈತ್ರಿ. ಡೆಟರ್ಸ್ ಅಂತ ಎಲ್ಲಿತ್ತು, ಇಲ್ಲೈತೆ ನೋಡ್ರಿಪ್ಪ. ಡೆಟರ್ಸ್ ಇಲ್ಲೇ ಲೆಸ್ ಅಂತ ಬರೀಬೇಕು ನೀವು. ಲೆಸ್ ಏನ್ರಿದು, ಪ್ರೊವಿಷನ್ ಅಲ್ಲ ಅದು, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಟ್ ಎಷ್ಟು ಪರ್ಸೆಂಟ್ ಇರೋದು, 2% ಅಲ್ಲ ಅದು, 2%. ಓಕೆ, ಈಗ ಎಷ್ಟು ಅಮೌಂಟ್ ಇರ್ಪ ಡೆಟರ್ಸ್ ನಮ್ದು ಅಮೌಂಟ್, ಡೆಟರ್ಸ್ ಅಮೌಂಟ್ ಎಷ್ಟು ಇಪ್ಪ ನಮ್ದು, 50,000 rupees. 50,000 ಇಂಟು ಎಷ್ಟು ಪರ್ಸೆಂಟ್ ಇದು, 2/100. ಮಾಡಿರಿ ಎಷ್ಟು ಬಂತು ಇದು, 2/100 ಮಾಡಿರಿ ಎಷ್ಟು ಬಂತು ಇದು, 1,000 ಅಲ್ಲ, 1,000 ಬಂತ್ರಿಪ್ಪ. 1,000
ಈಗ 50,000 ಮೈನಸ್ ಈಗ ಮಾಡ್ರಿ ಹಾಂ ಈಗ 50,000 ಮೈನಸ್ 1,000 ಮಾಡ್ರಿಪ್ಪ ಎಷ್ಟು ಬಂತ್ರಿ ಇಲ್ಲೇ 49,000 ಅಲ್ಲ ಅದು 49,000 ಕರೆಕ್ಟಾ 49,000 ಇದು ಏನಿದ್ದು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಲ್ಲ ಅದು ಐತು ಕೊಟ್ಬಿಟ್ಟಾರಲ್ರಿ ಇವರು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಹೌದಲ್ಲ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಒಂದ್ಸಲ ರಿಪೀಟ್ ಆಗೈತ್ರಿ ಇಲ್ಲಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಒಂದ್ಸಲ ರಿಪೀಟ್ ಆಗೈತ್ರಿ ಇನ್ನೊಂದ್ಸಲ ಎಲ್ಲಿ ರಿಪೀಟ್ ಆಗ್ಬೇಕ್ರಿಪ್ಪ ಇಲ್ಲೇ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಇನ್ನೊಂದ್ಸಲ ರಿಪೀಟ್ ಆಗಬೇಕದು ಇಲ್ಲೇ ಟು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಟು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟು ಬಂದ್ರಿಪ್ಪ ಅದು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 1,000 rupees ಇಲ್ಲೇ 1,000 rupees ಬರೀರಿಪ್ಪ ಇಲ್ಲೇ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಟು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 1,000 rupees ಬಂತಲ್ಲ ಓಕೆ ಸೊ ಈಗ ಏನ್ರಿಪ್ಪ ಈಗ ಏನು ಮಾಡ್ಬೇಕು ಈಗ ಆಲ್ಮೋಸ್ಟ್ ಐತ್ರಿ ಈಗ ಬರ್ರಿ ಏನು ಮಾಡೋಣ ಅಂತ ಎಲ್ಲ ಕ್ಲೋಸ್ ಆಗೈತ್ರಿ ಈಗ ಸ್ಟಾಕ್ ಇತ್ತಲ್ಲ ಅದು ಸ್ಟಾಕ್ ಬರ್ಬೇಕಿಲ್ಲ ಸ್ಟಾಕ್ ಇತ್ತಲ್ಲ ಅದು ಸ್ಟಾಕ್ ಅಂತ ಎಲ್ಲೈತ್ರಿ ಇದು ಇಲ್ಲೈತೆ ನೋಡ್ರಿಪ್ಪ ಸ್ಟಾಕ್ ಎಲ್ಲರೂ ಇಲ್ಲೈತೆ ನೋಡ್ರಿ ಸ್ಟಾಕ್ ಏನ್ರಿ ಸ್ಟಾಕ್ ಇಲ್ಲೇ ಓಪನಿಂಗ್ ಸ್ಟಾಕ್ ಎಷ್ಟ್ರಿಪ್ಪ 70,000 ಸ್ಟಾಕ್ ನೋಡ್ರಿ ಇಲ್ಲಿ ಸ್ಟಾಕ್ ಓಪನಿಂಗ್ ಸ್ಟಾಕ್ 70,000 ಕ್ಲೋಸಿಂಗ್ ಸ್ಟಾಕ್ 75,000 ಅದಕ್ಕೆ ಬರ್ರಿಪ್ಪ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೇ ಬರ್ರಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೇ ಬರ್ರಿ ಇಲ್ಲೇ ಟು ಓಪನಿಂಗ್ ಸ್ಟಾಕ್ ಅಂತ ಬರ್ರಿ ಇಲ್ಲಿ ಮ್ಯಾಲೆ ಟು ಓಪನಿಂಗ್ ಸ್ಟಾಕ್ ಬ್ರಾಕೆಟಲ್ಲೇ 1/1/2015 ಇಲ್ಲೇ ಬೈ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಏನ್ರಿಪ್ಪ ಇಲ್ಲೇ ಬೈ ಕ್ಲೋಸಿಂಗ್ ಸ್ಟಾಕ್ ಬೈ ಕ್ಲೋಸಿಂಗ್ ಸ್ಟಾಕ್ ಡೇಟ್ ಏನ್ರಿಪ್ಪ ಅದು 31/12/2015 ಕರೆಕ್ಟಾ ಈಗ ಸ್ಟಾಕ್ ನೋಡ್ಬೇಕು ನಾವು ಟ್ರೇಡಿಂಗ್ ಅಕೌಂಟಲ್ಲೇ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ನೋಡ್ರಿಪ್ಪ ಎಷ್ಟೈತ್ರಿ ಹಾಂ ಇಲ್ಲೈತೆ ನೋಡ್ರಿ ಸ್ಟಾಕ್ ಓಪನಿಂಗ್ ಸ್ಟಾಕ್ ಎಷ್ಟ್ರಿಪ್ಪ ಇದು 70,000 ಕ್ಲೋಸಿಂಗ್ ಸ್ಟಾಕ್ 75,000 ಓಕೆ 70 ಓಪನಿಂಗ್ ಸ್ಟಾಕ್ 70,000 ಕ್ಲೋಸಿಂಗ್ ಸ್ಟಾಕ್ 75,000 ಕ್ಲೋಸಿಂಗ್ ಸ್ಟಾಕ್ 75,000 ಓಕೆ ಡನ್ ನೆಕ್ಸ್ಟ್ ಈಗ ಬರ್ರಿ ಅಕೌಂಟ್ಸ್ ಕ್ಲೋಸ್ ಮಾಡೋಣ್ರಿ ಬಡ ಅಕೌಂಟ್ಸ್ ಕ್ಲೋಸ್ ಮಾಡೋಣ್ರಿ ಬರ್ರಿ ಫಸ್ಟ್ ಯಾವ ಅಕೌಂಟ್ ಕ್ಲೋಸ್ ಮಾಡೋಣ ಅಂದರೆ ಫಸ್ಟ್ ಯಾವ್ದು ಅಕೌಂಟ್ ಅಂದರೆ ಫಸ್ಟ್ ಯಾವ ಅಕೌಂಟ್ ಕ್ಲೋಸ್ ಮಾಡ್ತೀರಿ ಅಂದರೆ ಆಲ್ರೆಡಿ ಎಲ್ಲ ಐತ್ರಿ ಫಸ್ಟ್ ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡಿರಿ ಫಸ್ಟ್ ಯಾವ ಅಕೌಂಟ್ ಕ್ಲೋಸ್ ಮಾಡ್ತೀರಿ ಫಸ್ಟ್ ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡಿರಿ ತಡಿ ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಏನ್ರಿಪ್ಪ ಬೇಡ ಫಸ್ಟ್ ಇದು ಅಕೌಂಟ್ ಕ್ಲೋಸ್ ಮಾಡಿರಿ ಯಾವಾಗಂದರೆ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಕ್ಲೋಸ್ ಮಾಡಿರಿ ಫಸ್ಟ್ ಯಾವ ಅಕೌಂಟ್ ಕ್ಲೋಸ್ ಮಾಡ್ತೀರಿ ಫಸ್ಟ್ ನೀವು ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಕ್ಲೋಸ್ ಮಾಡಿರಿ ಯಾವ ಅಕೌಂಟ್ ಕ್ಲೋಸ್ ಮಾಡ್ತೀರಿ ಫಸ್ಟ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಓಕೆ ಬರ್ರಿಪ್ಪ ಯಾಕಂದರೆ ಡೆಟರ್ಸ್ ಅಕೌಂಟ್ ಮತ್ತು ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಲಿಂಕ್ ಐತ್ರಿ ಕ್ರೆಡಿಟರ್ಸ್ ಅಕೌಂಟ್ ಮತ್ತು ಬಿಲ್ಸ್ ಪೇಯಬಲ್ ಅಕೌಂಟ್ ಲಿಂಕ್ ಐತ್ರಿ ತಿಳಿತ್ರಿ ನಿಮಗೆ ಡೆಟರ್ಸ್ ಅಕೌಂಟ್ ಮತ್ತು ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಲಿಂಕ್ ಐತ್ರಿ ಕ್ರೆಡಿಟರ್ಸ್ ಅಕೌಂಟ್ ಮತ್ತು ಬಿಲ್ಸ್ ಪೇಯಬಲ್ ಅಕೌಂಟ್ ಲಿಂಕ್ ಐತ್ರಿ ಅದಕ್ಕೆ ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಕ್ಲೋಸ್ ಮಾಡಿರಿ ಕ್ರೆಡಿಟರ್ಸ್ ಅಕೌಂಟ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಬಿಲ್ಸ್ ಪೇಯಬಲ್ ಅಕೌಂಟ್ ಕ್ಲೋಸ್ ಮಾಡಿರಿ ತಿಳಿತೀರಿ ಫಸ್ಟ್ ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡ್ಬೇಕು ನಾವು ಬಟ್ ಅದಕ್ಕಿಂತ ಮುಂಚೆ ಯಾವ ಅಕೌಂಟ್ ಕ್ಲೋಸ್ ಮಾಡ್ಬೇಕು ನಾವು ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಕ್ಲೋಸ್ ಮಾಡ್ಬೇಕು ನಾವು ಫಸ್ಟ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಕ್ಲೋಸ್ ಮಾಡಿರಿ ಈಗ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಕ್ಲೋಸ್ ಮಾಡ್ಬೇಕಂದ್ರೆ ಏನ್ರಿಪ್ಪ ಸ್ವಲ್ಪ ತಡೀರಿ ಹಾಂ ಓಕೆ ಈಗ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಕ್ಲೋಸ್ ಮಾಡೋಕ್ಕಿಂತ ಏನ್ರಿಪ್ಪ ಈಗ ನೋಡಿರಿ ಫಸ್ಟ್ ಡೆಬಿಟ್ ಸೈಡ್ ಜಾಸ್ತಿ ಐತ್ರಿ ಕ್ರೆಡಿಟ್ ಸೈಡ್ ಜಾಸ್ತಿ ಐತಿ ನೋಡಿರಿ ಫಸ್ಟ್ ಇದು ಕ್ರೆಡಿಟ್ ಸೈಡ್ ಜಾಸ್ತಿ ಐತ್ರಿಪ್ಪ 1,00,000 ಪ್ಲಸ್ 35,000 ಎಷ್ಟು ಬಂತ್ರಿಪ್ಪ ಈಗ 1,35,000 ಓಕೆ 1,35,000 ಸೇಮ್ ಟೋಟಲ್ ಇಲ್ಲೇ ಬರೀಬೇಕು ನೀವು 1,35,000 ಕರೆಕ್ಟಾ ಈಗ 1,35,000 ಒಳಗೆ 25,000 ಲೆಸ್ ಮಾಡಿರಿಪ್ಪ ಎಷ್ಟು ಬಂದು ನೋಡ್ರಿ ಇಲ್ಲೇ 25,000 ಲೆಸ್ ಮಾಡಿರಿಪ್ಪ ಎಷ್ಟು ಬರ್ತೈತ್ರಿಪ್ಪ ಇದು 1,35,000 ಮೈನಸ್ 25,000
ಎಷ್ಟು ಬಂತ್ರಿಪ್ಪ 1,10,000 ಬಂತ್ರಿ. ಎಷ್ಟು ರೀ 1,10,000. 1,10,000. ಇದು 1,10,000 ಐತೆ ನೋಡ್ರಿಪ್ಪ. ಇದು ಏನ್ರಿದ್ದು ಟೂ ಏನ್ರಿದ್ದು ಟೂ ಸನ್ಡ್ರಿ ಡೆಟರ್ಸ್. ಇದು ಅಂದರೆ ಏನ್ರಿದ್ದು ಟೂ ಸನ್ಡ್ರಿ ಡೆಟರ್ಸ್. ಟೂ ಸನ್ಡ್ರಿ ಡೆಟರ್ಸ್. ಇದು ಟೂ ಸನ್ಡ್ರಿ ಡೆಟರ್ಸ್. ನಿಮಗೆ ಹೇಳಿದ ನಾ ಫಾರ್ಮಾಟ್ ಪರ್ಫೆಕ್ಟ್ ಮಾಡ್ರಿಪ್ಪ ಅದು ಅಂತ. ಬಿಲ್ಸ್ ರಿಸೀವಬಲ್ ಅಕೌಂಟ್ ಫಾರ್ಮಾಟ್ ಪರ್ಫೆಕ್ಟ್ ಮಾಡ್ರಿ. ಬ್ಯಾಲೆನ್ಸ್ ಬಂತಲ್ರಿ ಅದು ಬ್ಯಾಲೆನ್ಸ್ ಅದು ಏನ್ರಿಪ್ಪ ಅದು ಟೂ ಸನ್ಡ್ರಿ ಡೆಟರ್ಸ್ ಅಂತ. ಟೂ ಸನ್ಡ್ರಿ ಡೆಟರ್ಸ್. ಇಲ್ಲೇ ಬ್ರಾಕೆಟಲ್ಲೇ ಬಿಲ್ಸ್ ಏನ್ರಿ ಬಿಲ್ಸ್ ರಿಸೀವ್ಡ್ ಅಂತ ಬರೀರಿಪ್ಪ. ಬಿಲ್ಸ್ ರಿಸೀವ್ಡ್ ಅಂತ ಏನ್ರಿ ಬಿಲ್ಸ್ ರಿಸೀವ್ಡ್ ಅಂತ ಬರೀರಿಪ್ಪ. ಟೂ ಸನ್ಡ್ರಿ ಡೆಟರ್ಸ್ ಏನ್ರಿ ಟೂ ಸನ್ಡ್ರಿ ಡೆಟರ್ಸ್. ಟೂ ಸನ್ಡ್ರಿ ಡೆಟರ್ಸ್ ಅಂತ ಬರೀರಿಪ್ಪ. ಟೂ ಸನ್ಡ್ರಿ ಡೆಟರ್ಸ್ ಬಿಲ್ಸ್ ರಿಸೀವ್ಡ್ ಅಂತ. ಟೂ ಸನ್ಡ್ರಿ ಡೆಟರ್ಸ್ ಬಿಲ್ಸ್ ರಿಸೀವ್ಡ್ ಅಂತ ಬರೀರಿಪ್ಪ. ಇದು ಏನ್ರಿ ನಿಮ್ದು ಬ್ಯಾಲೆನ್ಸಿಂಗ್ ಫಿಗರ್. ಇದು ಏನ್ರಿ ನಿಮ್ದು ಬ್ಯಾಲೆನ್ಸಿಂಗ್ ಫಿಗರ್. ಇದು ಬ್ಯಾಲೆನ್ಸಿಂಗ್ ಫಿಗರ್ ತಿಳಿತು ನಿಮಗೆ. 1,35,000 ಸೇಮ್ ಟು ಸೇಮ್ ಮೇಲೆ ಬರೀರಿಪ್ಪ. ಅದರೊಳಗೆ 25,000 ಲೆಸ್ ಮಾಡಿರಿ, ನಿಮಗೆ ಒಂದು ಅಮೌಂಟ್ ಸಿಗ್ತರಿಪ್ಪ. ಅದು ಏನ್ರಿದ್ದು 1,10,000. ಅದು ಏನ್ರಿಪ್ಪ ನಿಮ್ದು ಟೂ ಸನ್ಡ್ರಿ ಡೆಟರ್ಸ್ ಅಂದರೆ ಏನ್ರಿಪ್ಪ ಬಿಲ್ಸ್ ರಿಸೀವ್ಡ್ ಅಂದರೆ ಏನ್ರಿ ಬ್ಯಾಲೆನ್ಸಿಂಗ್ ಫಿಗರ್. ಈಗ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಒಳಗೆ ಟೂ ಸನ್ಡ್ರಿ ಡೆಟರ್ಸ್ ಅಂತ ಐತ್ರಿ. ಈಗ ಡೆಟರ್ಸ್ ಅಕೌಂಟ್ ಒಳಗೆ ಬಾಯ್ ಬಿಲ್ಸ್ ರಿಸೀವಬಲ್ ಅಂತ ಬರೀಬೇಕು. ಈ ಡೆಟರ್ಸ್ ಅಕೌಂಟ್ ಒಳಗೆ ಬಾಯ್ ಬಿಲ್ಸ್ ರಿಸೀವಬಲ್ ಅಂತ ಬರೀಬೇಕದು. ಇಲ್ಲೇ ಬಾಯ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಬಾಯ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಬಾಯ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಇಲ್ಲಿ ಬ್ರಾಕೆಟಲ್ಲೇ ಬಿಲ್ಸ್ ರಿಸೀವ್ಡ್. ಬಾಯ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟ್. ಇದು ನೋಡ್ರಿ, ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಒಳಗೆ ಟೂ ಸನ್ಡ್ರಿ ಡೆಟರ್ಸ್ ಅಂತ ಬಂತ್ರಿ. ಈಗ ಡೆಟರ್ಸ್ ಅಕೌಂಟ್ ಒಳಗೆ ಬಾಯ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಅಂತ ಬರೀಬೇಕು. ಬಿಲ್ಸ್ ರಿಸೀವ್ಡ್ ಅಂತ ಬರೀಬೇಕು. ಎಷ್ಟು ಅಮೌಂಟ್ ರೀಪ್ಪ ಅದು? ಎಷ್ಟು ಅಮೌಂಟ್ ಬಂತ್ರಿ ಇದು? 1,10,000 ಅಲ್ಲ, ಅದು 1,10,000 ಬಂತ್ರಿಪ್ಪ ಅದು. ಅದಕ್ಕೆ 1,10,000 ರೂಪೀಸ್ ಇಲ್ಲಿ ಬರೀರಿಪ್ಪ. 1,10,000 ಕರೆಕ್ಟಾ? ಬಿಲ್ಸ್ ರಿಸೀವಬಲ್ ಅಕೌಂಟ್ ಏನ್ರಿಪ್ಪ ಈಗ ಕ್ಲೋಸ್ ಆಗೈತೆ ರೀ. ಬಿಲ್ಸ್ ರಿಸೀವಬಲ್ ಅಕೌಂಟ್ ಈಗ ಪೂರಾ ಕ್ಲೋಸ್ ಆಗೈತೆ ರೀ. ಈಗ ಏನ್ರಿಪ್ಪ ಈಗ ಸೆಕೆಂಡ್ ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡಿರಿ. ಈಗ ಡೆಟರ್ಸ್ ಅಕೌಂಟ್ ಎಲ್ಲೇ ಜಾಸ್ತಿ ಐತೆ ನೋಡ್ರಿಪ್ಪ. ನೀವು ಫಸ್ಟ್ ಕ್ರೆಡಿಟ್ ಸೈಡ್ ಜಾಸ್ತಿ ಐತ್ರಿಪ್ಪ. 2 lakh ಪ್ಲಸ್ 2,000 ಪ್ಲಸ್ 1,10,000 ಪ್ಲಸ್ 50,000 ಎಷ್ಟು ಬಂತ್ರಿಪ್ಪ ಇದು? ಈ ಸೈಡ್ ಟೋಟಲ್ 3,62,000 ಬಂತ್ರಿಪ್ಪ. 3,62,000 ಬಂತ್ರಿ. ಇಲ್ಲೇ ಸೇಮ್ ಟೋಟಲ್ ಇಲ್ಲೇ ಬರೀಬೇಕು ನೀವು. 3,62,000. ಈಗ 3,62,000 ಒಳಗೆ ಏನ್ರಿ 40,000 ಮೈನಸ್ ಮಾಡಿರಿಪ್ಪ. ಎಷ್ಟು ಬಂತ್ರಿ ಇಲ್ಲಿ ಡಿಫ್ರೆನ್ಸ್ ಅಮೌಂಟ್? ಎಷ್ಟು ಬಂತ್ರಿ ಡಿಫ್ರೆನ್ಸ್ ಅಮೌಂಟ್ ನಿಮ್ದು? 3,22,000 ಬಂತ್ರಿ. 3,22,000 ಆನ್ಸರ್ ಬಂತ್ರಿ ನಮಗೆ. 3,22,000. ಇದು ಏನ್ರಿಪ್ಪ ಇದು? 3,22,000 ನಿಮ್ದು ಟು ಕ್ರೆಡಿಟ್ ಸೇಲ್ಸ್. ಏನ್ರಿ ಟು ಕ್ರೆಡಿಟ್ ಸೇಲ್ಸ್. ಇಲ್ಲಿ ಬ್ರಾಕೆಟಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀರಿಪ್ಪ. ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ತಿಳಿತು ನಿಮಗೆ. ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡಿರಿ. ಸೇಮ್ ಎಷ್ಟು ಬ್ಯಾಲೆನ್ಸ್ ಬಂತ್ರಿಪ್ಪ ಅದು? 3,22,000. ಅದು ಏನ್ರಿಪ್ಪ ನಿಮ್ದು ಟು ಕ್ರೆಡಿಟ್ ಸೇಲ್ಸ್ ಬ್ಯಾಲೆನ್ಸಿಂಗ್ ಫಿಗರ್. ಇದು ಕ್ರೆಡಿಟ್ ಸೇಲ್ಸ್ ಅಂತ ಐತಲ್ಲ, ಇದು ಕ್ರೆಡಿಟ್ ಸೇಲ್ಸ್ ನಿಮ್ದು ನೀವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕಿದ್ದು? ನಿಮ್ದು ಕ್ರೆಡಿಟ್ ಸೇಲ್ಸ್ ನೀವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ನೀವು. ಇದು ನಿಮ್ದು ಕ್ರೆಡಿಟ್ ಸೇಲ್ಸ್ ನೀವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ನೀವು? ಇದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಾಯ್ ಸೈಡ್ ಟ್ರಾನ್ಸ್ಫರ್ ಮಾಡ್ಬೇಕು ನೀವು. ಬಾಯ್ ಸೇಲ್ಸ್ ಅಂತ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇಲ್ಲೇ ಟ್ರಾನ್ಸ್ಫರ್ ಮಾಡ್ಬೇಕು ನೀವು. ಬಾಯ್ ಸೈಡ್ ಇಲ್ಲೇ ಬಾಯ್ ಸೇಲ್ಸ್ ಅಂತ ಬರೀರಿಪ್ಪ. ಬಾಯ್ ಸೇಲ್ಸ್ ಅಂತ ಬರೀರಿಪ್ಪ. ಇದ್ರ ಒಳಗೆ ಬಾಯ್ ಸೇಲ್ಸ್ ಒಳಗೆ ಫಸ್ಟ್ ಏನ್ರಿಪ್ಪ? ಕ್ಯಾಶ್ ಸೇಲ್ಸ್. ಏನ್ರಿ ಕ್ಯಾಶ್ ಸೇಲ್ಸ್ ಅವರು ಕೊಟ್ಟಿಲ್ಲ. ಕ್ಯಾಶ್ ಸೇಲ್ಸ್ ಏನ್ರಿಪ್ಪ ನಮ್ಮ ಕಡೆ ಇಲ್ಲ. ಕ್ಯಾಶ್ ಸೇಲ್ಸ್ ಕೊಟ್ಟಿಲ್ಲ. ಕ್ಯಾಶ್ ಸೇಲ್ಸ್ ಇಲ್ಲೇ ತಡೀರಿ. ಕ್ಯಾಶ್ ಸೇಲ್ಸ್ ಏನ್ರಿ ಕೊಟ್ಟಿಲ್ಲ ಅವರು. ಕ್ಯಾಶ್ ಸೇಲ್ಸ್ ಕೊಟ್ಟಿಲ್ಲ, ಬೇಡ. ಕ್ಯಾಶ್ ಸೇಲ್ಸ್ ಕೊಟ್ಟಿಲ್ಲ ಅವರು. ಏನ್ರಿಪ್ಪ ಬರೀ ಕ್ರೆಡಿಟ್ ಸೇಲ್ಸ್ ಅಂತ ಬರೀರಿ ನೀವು. ಬರೀ ಕ್ರೆಡಿಟ್ ಸೇಲ್ಸ್. ಯಾಕಂದರೆ ಕ್ಯಾಶ್ ಸೇಲ್ಸ್ ಕೊಟ್ಟಿಲ್ಲ. ಕ್ಯಾಶ್ ಸೇಲ್ಸ್ ಕೊಟ್ಟಿಲ್ಲ ಅಂದರೆ ಏನ್ರಿಪ್ಪ ಬರೀ ಕ್ರೆಡಿಟ್ ಸೇಲ್ಸ್ ಅಂತ ಬರೀ ನೀವು. ಕ್ಯಾಶ್ ಸೇಲ್ಸ್ ಅವರು ಕೊಟ್ಟಿಲ್ಲ, ಅದಕ್ಕೆ ಕ್ಯಾಶ್ ಸೇಲ್ಸ್ಗೆ ತೊಗೋಬೇಡ್ರಿ. ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಂದ್ರೆ ನೀವು ಕ್ಯಾಶ್ ಸೇಲ್ಸ್ ಅಂತ ಬರೀಬೇಕಿಲ್ಲ. ಕ್ಯಾಶ್ ಸೇಲ್ಸ್ ಈಗ ಪೂರಾ ಕ್ವಶನ್ ನೋಡ್ರಿ ನೀವು ಕೊಟ್ಟಿಲ್ಲ. ಬಟ್ ಏನ್ರಿಪ್ಪ ಕ್ರೆಡಿಟ್ ಸೇಲ್ಸ್ ಅವರು ಕೊಟ್ಟಾರಿ. ಕ್ರೆಡಿಟ್ ಸೇಲ್ಸ್ ಅಂತ ಎಷ್ಟು ಬಂತ್ರಿಪ್ಪ ಅದು? ಕ್ರೆಡಿಟ್ ಸೇಲ್ಸ್ ಡೆಟರ್ಸ್ ಅಕೌಂಟ್ ಒಳಗೆ ಕ್ರೆಡಿಟ್ ಸೇಲ್ಸ್ ಎಷ್ಟು ಬಂತ್ರಿ ಇದು? 3,22,000 ತಗೋರಿ. 3,22,000.
ಎಷ್ಟು ಇದು 3,22,000 3,22,000 3,22,000 ನಿಮ್ದು ಏನ್ರಿಪ್ಪ ಕ್ರೆಡಿಟ್ ಸೇಲ್ಸ್. ಓಕೆ ಡನ್, ಮುಗೈತ್ರಿ ಇದು. ಈಗ ಏನ್ರಿಪ್ಪ, ಈಗ ಬಿಲ್ಸ್ ರಿಸೀವಲ್ ಅಕೌಂಟ್ ಕ್ಲೋಸ್ ಆಗಿತ್ರಿ, ಆಮೇಲೆ ಡೆಟರ್ಸ್ ಅಕೌಂಟ್ನು ಕ್ಲೋಸ್ ಆಗಿತ್ರಿ. ಈಗ ಏನ್ರಿ, ಈಗ ಕ್ರೆಡಿಟರ್ಸ್ ಅಕೌಂಟ್ ಕ್ಲೋಸ್ ಮಾಡ್ಬೇಕು. ಈಗ ಕ್ರೆಡಿಟರ್ಸ್ ಅಕೌಂಟ್ ಕ್ಲೋಸ್ ಮಾಡ್ಬೇಕು, ಬಟ್ ಅದಕ್ಕಿಂತ ಮುಂಚೆ ಏನ್ರಿಪ್ಪ ಬಿಲ್ಸ್ ಪೇಯಬಲ್ ಅಕೌಂಟ್ ಕ್ಲೋಸ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಬಿಲ್ಸ್ ಪೇಯಬಲ್ ಅಕೌಂಟ್ ಕ್ಲೋಸ್ ಮಾಡ್ಬೇಕು. ಬರ್ರಿ ಬಿಲ್ಸ್ ಪೇಯಬಲ್ ಅಕೌಂಟ್ ಕ್ಲೋಸ್ ಮಾಡ್ಬೇಕು. ಜಾಸ್ತಿ ಎಲ್ಲಿತ್ತು ನೋಡ್ರಿಪ್ಪ, ಈಗ ಡೆಬಿಟ್ ಸೈಡ್ ಜಾಸ್ತಿ ಐತ್ರಿಪ್ಪ. 1,20,000 ಪ್ಲಸ್ 25,000 ಎಷ್ಟು ಬಂತ್ರಿಪ್ಪ, ಇದು 1,45,000. ಎಷ್ಟು ರೀ, 1,45,000. ಸೇಮ್ ಟೋಟಲ್ ನೀವು ಇಲ್ಲೇ ಬರೀಬೇಕು, 1,45,000. 1,45,000. ಈಗ 1,45,000 ಒಳಗೆ 20,000 ಲೆಸ್ ಮಾಡಿರಿಪ್ಪ. ಎಷ್ಟು ಬಂತ್ರಿ ಇಲ್ಲೇ ಆನ್ಸರ್ ನಿಮ್ದು? 1,25,000 ಬಂತ್ರಿ ನಿಮ್ದು ಆನ್ಸರ್. ಎಷ್ಟು ರೀ, 1,25,000. ಇದು ಏನ್ರಿಪ್ಪ ನಿಮ್ದು 1,25,000 ಏನ್ರಿಪ್ಪ ನಿಮ್ದು? ಇದು ಬಾಯ್ ಕ್ರೆಡಿಟ್ ಪರ್ಚೇಸ್. ಇದು ಏನ್ರಿಪ್ಪ ನಿಮ್ದು? ಬಾಯ್ ಕ್ರೆಡಿಟ್ ಪರ್ಚೇಸ್. ಇದು ಸಾರಿ ಕ್ರೆಡಿಟ್ ಪರ್ಚೇಸ್ ಅಲ್ಲ, ಇದು ಬಾಯ್ ಸಂಡ್ರಿ ಕ್ರೆಡಿಟರ್ಸ್. ಇದು ಬಾಯ್ ಸಂಡ್ರಿ ಕ್ರೆಡಿಟರ್ಸ್. ಇಲ್ಲಿ ಬ್ರಾಕೆಟಲ್ಲೇ ಬಿಲ್ಸ್ ಇಶ್ಯೂಡ್ ಅಂತ ಬರೀಪ್ಪ. ಬಿಲ್ಸ್ ಇಶ್ಯೂಡ್ ಅಂತ ಬರೀರಿ. ಏನ್ರಿ, ಬಿಲ್ಸ್ ಇಶ್ಯೂಡ್ ಬಾಯ್ ಸಂಡ್ರಿ ಕ್ರೆಡಿಟರ್ಸ್, ಬಿಲ್ಸ್ ಇಶ್ಯೂಡ್ ಅಂತ ಬರೀರಿ. ಇದು ಬ್ಯಾಲೆನ್ಸಿಂಗ್ ಫಿಗರ್. ಇದು ಏನಿದು ಬ್ಯಾಲೆನ್ಸಿಂಗ್ ಫಿಗರ್. ಇದು ನಿಮಗೆ ಸಿಗ್ತದಿಪ್ಪ ಅಂತ. ಓಕೆ, ಇಲ್ಲಿ ಬ್ಯಾಲೆನ್ಸ್ ಬಂತಲ್ಲ, ಇದು ಏನ್ರಿಪ್ಪ, ಅದು ಬಾಯ್ ಸಂಡ್ರಿ ಕ್ರೆಡಿಟರ್ಸ್ ಅಂತ ಬರೀಬೇಕು. ಬಿಲ್ಸ್ ಇಶ್ಯೂಡ್ ಬ್ಯಾಲೆನ್ಸಿಂಗ್ ಫಿಗರ್. ಇಲ್ಲೂ ಈಗ ಬಿಲ್ಸ್ ಪೇಯಬಲ್ ಅಕೌಂಟ್ ಒಳಗೆ ಸಂಡ್ರಿ ಕ್ರೆಡಿಟರ್ಸ್ ಇಲ್ಲೇ ಬಂತ್ರಿಪ್ಪ, ಬಾಯ್ ಸೈಡ್ ಬಂತ್ರಿ. ಈಗ ಡೆಟರ್ಸ್ ಅಕೌಂಟ್ ಒಳಗೆ ಏನ್ರಿ, ಸಾರಿ ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಇಲ್ಲೇ 2 ಅಂತ ಬರೀಬೇಕು. ಇಲ್ಲಿ ಏನ್ರಿ 2 ಸೈಡ್ ಬರೀಬೇಕಲ್ಲಿ 2 ಬಿಲ್ಸ್ ಪೇಯಬಲ್ ಅಂತ ಬರೀಬೇಕು. 2 ಬಿಲ್ಸ್ ಪೇಯಬಲ್ ಅಕೌಂಟ್ ಬ್ರಾಕೆಟಲ್ಲೇ ಬಿಲ್ಸ್ ಇಶ್ಯೂಡ್ ಅಂತ ಬರೀಬೇಕು. ತಿಳಿದ್ರಿ ನಿಮಗೆ? ನೋಡಿಲ್ಲ, ಬಿಲ್ಸ್ ಪೇಯಬಲ್ ಅಕೌಂಟ್ ಒಳಗೆ ಬಾಯ್ ಸಂಡ್ರಿ ಕ್ರೆಡಿಟರ್ಸ್ ಅಂತ ಬಂದ್ರಿ. ಇಲ್ಲ 1,25,000 ಬಾಯ್ ಸೈಡ್ ಬಂದ್ರಿದ್ದು. ಈಗ ಕ್ರೆಡಿಟರ್ಸ್ ಅಕೌಂಟ್ ಒಳಗೆ 2 ಸೈಡ್ ಬರಬೇಕು. ಅದು 2 ಬಿಲ್ಸ್ ಪೇಯಬಲ್ ಅಕೌಂಟ್ ಬಿಲ್ಸ್ ಇಶ್ಯೂಡ್ ಅಂತ ಬರೀಬೇಕು. ಎಷ್ಟು ಅಮೌಂಟ್ ಇರ್ಬೋದು? 1,25,000 ಅಲ್ಲ, ಅದು 1,25,000 ಸಂಡ್ರಿ ಕ್ರೆಡಿಟರ್ಸ್ಗೆ 1,25,000 ಅಂತ ಬರೀ ನೀವು. ಇಲ್ಲಿ ಎಷ್ಟು ರೀ, 1,25,000. 1,25,000. ಓಕೆ, ಈಗ ಕ್ಲೋಸ್ ಮಾಡ್ರಿಪ್ಪ. ಈಗ ಆಲ್ರೆಡಿ ಈಗ ಮುಗಿತ್ರಿಪ್ಪ. ಈಗ ಬಿಲ್ಸ್ ಪೇಯಬಲ್ ಅಕೌಂಟ್ ಕ್ಲೋಸ್ ಆಗಿತ್ರಿ. ಈಗ ಪೂರಾ ಬಿಲ್ಸ್ ಪೇಯಬಲ್ ಅಕೌಂಟ್ ಪೂರಾ ಕ್ಲೋಸ್ ಆಗಿತ್ರಿ. ಈಗ ಏನ್ರಿಪ್ಪ, ಈಗ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಕ್ಲೋಸ್ ಮಾಡ್ರಿ. ಈಗ ಫಸ್ಟ್ ಮಾಡ್ರಿಪ್ಪ. ಎಲ್ಲಿ ಜಾಸ್ತಿ ಐತಿ ನೋಡ್ರಿಪ್ಪ, ಈಗ ಡೆಬಿಟ್ ಸೈಡ್ ಜಾಸ್ತಿ ಐತ್ರಿ. ಈಗ 1,40,000 ಪ್ಲಸ್ 1,000 ಪ್ಲಸ್ 1,25,000 ಪ್ಲಸ್ 40,000 ಎಷ್ಟು ಬಂತ್ರಿ ಇದು ಟೋಟಲ್? ಟೋಟಲ್ ಎಷ್ಟು ಬಂತ್ರಿಪ್ಪ ಇದು? ಚೆಕ್ ಮಾಡ್ರಿ. 1,40,000 ಪ್ಲಸ್ 1,00,000 2,40,000 2,40,000 2,65,000 ಓಕೆ, 2,65,000 ಆಮೇಲೆ 2,65,000 ಅಂದರೆ 3,05,000 3,06,000 ಎಷ್ಟು ಬಂತ್ರಿ ಇದು? 3,06,000 ಬಂತ್ರಿ. ಎಷ್ಟು ರೀ? 3,06,000 ಕರೆಕ್ಟ್ ಅಲ್ಲ? 3,06,000 ಬಂತ್ರಿ. ಹೆಂಗಂದ್ರಪ್ಪ ನೋಡ್ರಿ, ಇಲ್ಲ 1,00,000 2,00,000 2,40,000 2,40,000 2,60,000 ಆಮೇಲೆ 3,06,000 ಬಂತ್ರಿಪ್ಪ. ಇದು ಸೇಮ್ 3,06,000 ಇಲ್ಲೇ ಬರೀರಿಪ್ಪ. 3,06,000 ಅಂತ 3,06,000. ಈಗ 3,06,000 ಒಳಗೆ 36,000 ಲೆಸ್ ಮಾಡ್ರಿಪ್ಪ. ಎಷ್ಟು ಬ್ಯಾಲೆನ್ಸ್ ಉಳಿತ್ರಿಪ್ಪ? ಈಗ ಎಷ್ಟು ಬ್ಯಾಲೆನ್ಸ್ ಉಳಿತ್ರಿ? ಇಲ್ಲೇ 2,70,000 ಬ್ಯಾಲೆನ್ಸ್ ಉಳಿತ್ರಿಪ್ಪ. ಎಷ್ಟು ರೀ? 2,70,000 ಬ್ಯಾಲೆನ್ಸ್ ಉಳಿತ್ರಿ. 2,70,000 ಏನ್ರಿಪ್ಪ ಇದು? ಬಾಯ್ ಕ್ರೆಡಿಟ್ ಪರ್ಚೇಸ್. ಇದು ಬಾಯ್ ಕ್ರೆಡಿಟ್ ಪರ್ಚೇಸ್. ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಬಾಯ್ ಸೈಡ್ ಬ್ಯಾಲೆನ್ಸ್ ಉಳಿತಲ್ಲ, ಅದು ಏನ್ರಿಪ್ಪ? ಅದು ಬಾಯ್ ಕ್ರೆಡಿಟ್ ಪರ್ಚೇಸ್ ಬ್ರಾಕೆಟಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್. ಅಲ್ಲಿ ಡೆಟರ್ಸ್ ಅಕೌಂಟ್ ಒಳಗೆ ಬ್ಯಾಲೆನ್ಸ್ ಬಂದರೆ ಏನ್ರಿಪ್ಪ? ಅದು 2 ಕ್ರೆಡಿಟ್ ಸೇಲ್ಸ್. ಬಟ್ ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಬ್ಯಾಲೆನ್ಸ್ ಉಳಿತಲ್ಲ, ಅದು ಏನ್ರಿಪ್ಪ? ಅದು ಬಾಯ್ ಕ್ರೆಡಿಟ್ ಪರ್ಚೇಸ್ ಬ್ಯಾಲೆನ್ಸಿಂಗ್ ಫಿಗರ್ 2,70,000 ಕರೆಕ್ಟಾ? ಈಗ ಇದು ಕ್ರೆಡಿಟ್ ಪರ್ಚೇಸ್. ಇದು ಕ್ರೆಡಿಟ್ ಪರ್ಚೇಸ್ ಎಲ್ಲ ತೊಗೋಬೇಕು ನೀವು. ಇಲ್ಲ ಎಲ್ಲ ತೊಗೋಬೇಕು ನೀವು. ಈಗ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ 2 ಸೈಡ್ ತೊಗೋಬೇಕು ನೀವು.
ನೋಡ್ರಿ ಬಾಯ್ ಸೇಲ್ಸ್ ಹೆಂಗೆ ಬಂತು ನೋಡ್ರಿಪ್ಪ ಡೆಟರ್ಸ್ ಅಕೌಂಟ್ ಒಳಗೆ ಕ್ರೆಡಿಟ್ ಸೇಲ್ಸ್ ಅಂತ ಇಲ್ಲಿ ತೊಗೋಬೇಕು ನೀವು ಈಗ ಇಲ್ಲೇ ತೊಗೋಬೇಕು ನೀವು ಟು ಕ್ರೆಡಿಟ್ ಪರ್ಚೇಸ್ ಅಂತ ತೊಗೋಬೇಕು ನೀವು ಇಲ್ಲೇ ಈ ಸೈಡ್ ಟು ಪರ್ಚೇಸಸ್ ಇದ್ರ ಒಳಗೆ ಏನ್ರಿಪ್ಪ ಅದು ಕ್ರೆಡಿಟ್ ಪರ್ಚೇಸ್ ಅಲ್ಲ ಅದು ಕ್ರೆಡಿಟ್ ಪರ್ಚೇಸ್ ಎಷ್ಟು ಬಂತ್ರಿಪ್ಪ ಅದು ಕ್ರೆಡಿಟ್ ಪರ್ಚೇಸ್ ನಿಮ್ದು ಅಲ್ಲೇ ಕ್ರೆಡಿಟ್ ಪರ್ಚೇಸ್ ನಿಮ್ದು ಎಷ್ಟು ಬಂತ್ರಿ ಇಪ್ಪದು 2,70,000 ತಗೋರಿಪ್ಪ 2,70,000 ಅಂತ ಬರೀಲಿಲ್ಲ ಎಷ್ಟು ಇದು 2,70,000 ಕರೆಕ್ಟಾ 2,70,000 ಓಕೆ ಡೆಬಿಟ್ ಡೆಟರ್ಸ್ ಅಕೌಂಟ್ ಒಳಗೆ ಬ್ಯಾಲೆನ್ಸ್ ಬಂದ್ರೆ ಏನ್ರಿ ಡೆಟರ್ಸ್ ಅಕೌಂಟ್ ಒಳಗೆ ಬ್ಯಾಲೆನ್ಸ್ ಬಂದ್ರೆ ಏನ್ರಿಪ್ಪ ಕ್ರೆಡಿಟ್ ಸೇಲ್ಸ್ ನಿಮಗೆ ಸಿಗ್ತೈತ್ರಿ ಅದು ಕ್ರೆಡಿಟ್ ಸೇಲ್ಸ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಬಾಯ್ ಸೇಲ್ಸ್ ಅಲ್ಲಿ ತಗೋಬೇಕು ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಒಂದು ಬ್ಯಾಲೆನ್ಸ್ ಇರ್ತೈತ್ರಿಪ್ಪ ಬಾಯ್ ಸೈಡ್ ಬಾಯ್ ಕ್ರೆಡಿಟ್ ಪರ್ಚೇಸ್ ಅಂತ ಅದು ಏನು ಮಾಡ್ಬೇಕು ನೀವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಟು ಪರ್ಚೇಸ್ ಅಂತ ಕ್ರೆಡಿಟ್ ಪರ್ಚೇಸ್ ಅಂತ ತಗೋಬೇಕು ನೀವು ಇಲ್ಲೇ ಓಕೆ ಹಿಂಗೈತೆ ನೋಡ್ರಿಪ್ಪ ಈಗ ಮುಗಿತ್ರಿ ಅಲ್ಲ ಈಗ ಏನ್ರಿಪ್ಪ ಟೋಟಲ್ ಮಾಡ್ರಿ ಈಗ ನೋಡ್ರಿಪ್ಪ ಈಗ ಡೆಟರ್ಸ್ ಅಕೌಂಟ್ ಫಸ್ಟ್ ಏನ್ರಿಪ್ಪ ಬಿಲ್ಸ್ ರಿಸೀವಬಲ್ ಅಕೌಂಟ್ ಕ್ಲೋಸ್ ಮಾಡಿರಿ ನೀವು ಫಸ್ಟ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಸೆಕೆಂಡ್ ಏನ್ರಿಪ್ಪ ಡೆಟರ್ಸ್ ಅಕೌಂಟ್ ಕ್ಲೋಸ್ ಮಾಡಿರಿ ಆಮೇಲೆ ಥರ್ಡ್ ಏನ್ರಿಪ್ಪ ಬಿಲ್ಸ್ ಪೇಬಲ್ ಅಕೌಂಟ್ ಕ್ಲೋಸ್ ಮಾಡಿರಿ ಆಮೇಲೆ ಫೋರ್ತ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಈಗ ನೆಕ್ಸ್ಟ್ ಏನು ಯಾವ ಅಕೌಂಟ್ ಕ್ಲೋಸ್ ಮಾಡ್ಬೇಕು ಈಗ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಲೋಸ್ ಮಾಡ್ಬೇಕು ಈಗ ಬರ್ರಿ ಕ್ಲೋಸ್ ಮಾಡೋಣ್ರಿ ಇದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಲೋಸ್ ಮಾಡೋಣ್ರಿ ಈಗ ಜಾಗ ಬೇಕಿಲ್ಲ ಸ್ವಲ್ಪ ಮಾಡೋಕೆ ಓಕೆ ಫಸ್ಟ್ ಮಾಡ್ರಿಪ್ಪ ಇದು ಜಾಸ್ತಿ ಇಲ್ಲಿತ್ತು ನೋಡ್ರಿಪ್ಪ ಇಲ್ಲಿ ಜಾಸ್ತಿ ಆಬ್ವಿಯಸ್ಲಿ ಈ ಸೈಡ್ ಜಾಸ್ತಿ ಐತ್ರಿಪ್ಪ ಈಗ 3,20,000 ಕ್ರೆಡಿಟ್ ಸೈಡ್ 3,22,000 ಪ್ಲಸ್ 75,000 ಎಷ್ಟು ಬಂತ್ರಿಪ್ಪ ಇಲ್ಲಿ ಬ್ಯಾಲೆನ್ಸ್ 3,97,000 ಬಂತ್ರಿ ಇಲ್ಲಿ ಬ್ಯಾಲೆನ್ಸ್ ಎಷ್ಟು ರೀ 3,97,000 ಬಂತ್ರಿ ಇಲ್ಲಿ ಬ್ಯಾಲೆನ್ಸ್ ಸೇಮ್ ಬ್ಯಾಲೆನ್ಸ್ ಇಲ್ಲೇ ತಗೋರಿಪ್ಪ 3,97,000 ಅಂತ 3,97,000 ಕರೆಕ್ಟಾ 3,97,000 ಈಗ 3,97,000 ಒಳಗೆ ಇದೆಲ್ಲ ಲೆಸ್ ಮಾಡಿರಿ ಇದು 3,97,000 ಮೈನಸ್ 70,000 ಮೈನಸ್ 2,70,000 ಮೈನಸ್ 15,000 ಎಷ್ಟು ಬ್ಯಾಲೆನ್ಸ್ ಹೊಡಿತೀರಿಪ್ಪ ನಿಮ್ದು 42,000 ಎಷ್ಟು ರೀ 42,000 ಬ್ಯಾಲೆನ್ಸ್ ಹೊಡಿತೀರಿಪ್ಪ ಇದು ಏನ್ರಿಪ್ಪ ನಿಮ್ದು ಟು ಗ್ರಾಸ್ ಪ್ರಾಫಿಟ್ ಇದು ಏನ್ರಿಪ್ಪ ನಿಮ್ದು ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಇದು ನಿಮ್ದು ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಇದು ಏನ್ರಿ ಬ್ಯಾಲೆನ್ಸಿಂಗ್ ಫಿಗರ್ ನೋಡ್ರಿಪ್ಪ ನಮ್ಗೆ ಏನು ಸಿಕ್ತಿರಿಪ್ಪ ಈಗ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ನಮಗೆ ಸಿಕ್ತಿರಿಪ್ಪ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬಂತ್ರಿಪ್ಪ ಅದು 42,000 ಬಂತ್ರಿಪ್ಪ ಅದು ಏನ್ರಿಪ್ಪ ಅದು ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಈಗ ಏನ್ರಿಪ್ಪ ಈಗ ಬಾಯ್ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ತಗೋಬೇಕು ನೀವು ಅಂತ ತಗೋಬೇಕು ನೀವು ಇಲ್ಲಿ ತಗೋಬೇಕು ಬಾಯ್ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ತಗೋಬೇಕು ಬಾಯ್ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಓಕೆ ಎಷ್ಟು ಅಮೌಂಟ್ ಇರ್ಬೋದು 42,000 ಸೇಮ್ ಟು ಸೇಮ್ 42,000 ಅಂತ ಬರೀಪ್ಪ ಇಲ್ಲಿ 42,000 ಇದು ಸ್ವಲ್ಪ ಕೆಳಗಡೆ ಮಾಡ್ತೀನಿ ಓಕೆ ನೋಡ್ರಿ ಬಾಯ್ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ 42,000 ಇಲ್ಲಿ ತಗೋಬೇಕು ಈಗೇನ್ರಿಪ್ಪ ಈಗ ಟೋಟಲ್ ಮಾಡ್ಬೇಕು ಟೋಟಲ್ ಮಾಡಿರಿಪ್ಪ ಎಷ್ಟು ಬಂತು ನೋಡ್ರಿಪ್ಪ ಜಾಸ್ತಿ ಎಲ್ಲೇ ಜಾಸ್ತಿ ಐತ್ರಿ ಎಲ್ಲೇ ಕಮ್ಮಿ ಐತ್ರಿ ಓಕೆ 42,000 ಜಾಸ್ತಿ ಇಲ್ಲಿತ್ರಿಪ್ಪ ಇಲ್ಲೇ ಐತ್ರಿ ಜಾಸ್ತಿ ಕ್ರೆಡಿಟ್ ಸೈಡ್ 42,000 ಪ್ಲಸ್ 1,000 ಎಷ್ಟು ಬಂತ್ರಿಪ್ಪ ಇದು 43,000 ಎಷ್ಟು ರೀ 43,000 ಸೇಮ್ ಟೋಟಲ್ ಇಲ್ಲೇ ಬರೀಬೇಕು ನೀವು 43,000 ಈಗ 43,000 ಒಳಗೆ ಏನ್ರಿಪ್ಪ ಇದು ಎಲ್ಲ ಲೆಸ್ ಮಾಡಿದ್ದು 43,000 ಮೈನಸ್ 10,000 ಮೈನಸ್ 8,000 ಮೈನಸ್ 2,000 ಮೈನಸ್ 4,000 ಮೈನಸ್ 1,000 ಎಷ್ಟು ಬಂತ್ರಿಪ್ಪ ಈಗ ಟೋಟಲ್ ನಿಮ್ದು ಬ್ಯಾಲೆನ್ಸ್ ಎಷ್ಟು ಬಂತ್ರಿಪ್ಪ ನಿಮ್ದು ಈಗ 18,000 ಬ್ಯಾಲೆನ್ಸ್ ಎಷ್ಟು ಬಂತ್ರಿಪ್ಪ ನಿಮ್ದು 18,000 ಇದು 18,000 ಬ್ಯಾಲೆನ್ಸ್ ಬಂತು ನೋಡ್ರಿಪ್ಪ ಇದು ನಿಮ್ದು ಏನ್ರಿ ಇದು 18,000 ಬ್ಯಾಲೆನ್ಸ್ ಬಂತಲ್ಲ ಇದು ನಿಮ್ದು ಏನ್ರಿಪ್ಪ ಅದು ಟು ನೆಟ್ ಪ್ರಾಫಿಟ್ ಏನ್ರಿದು ಟು ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ಡ್ ಟು ಬ್ಯಾಲೆನ್ಸ್ ಶೀಟ್ ಬಂತಲ್ರಿ ಇದು ನೆಟ್ ಪ್ರಾಫಿಟ್ ಬಂತಲ್ರಿ ಇದು ಟು ನೆಟ್ ಪ್ರಾಫಿಟ್ ಅಂತ
ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಇದು 18,000 ರೂಪೀಸ್ ಏನ್ರಿಪ್ಪ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಬ್ಯಾಲೆನ್ಸ್ ಶೀಟ್ ನಿಮ್ದು ಎಲ್ಲೈತ್ರಿಪ್ಪ ಇಲ್ಲೈತ್ರಿ, ಬ್ಯಾಲೆನ್ಸ್ ಶೀಟ್ ನಿಮ್ದು ಇಲ್ಲೈತ್ರಿ. ಬ್ಯಾಲೆನ್ಸ್ ಶೀಟ್ ಏನ್ರಿ ಇಲ್ಲಿ ಕ್ಯಾಪಿಟಲ್ ಅಂತ ಐತಲ್ಲ, ಅಲ್ಲಿ ಕ್ಯಾಪಿಟಲ್ ಎಷ್ಟ್ರಿಪ್ಪ ಅದು ಓಪನಿಂಗ್ ಕ್ಯಾಪಿಟಲ್ ಎಷ್ಟು ಬಂತಿರಪ್ಪ ಅದು 1,80,000. ಇದು ಕ್ಯಾಪಿಟಲ್ ಒಳಗೆ ಪ್ರಾಫಿಟ್ ಬಂತಲ್ಲ, ಅದು ಪ್ರಾಫಿಟ್ ಆ್ಯಡ್ ಮಾಡ್ಬೇಕು. ಆ್ಯಡ್ ನೆಟ್ ಪ್ರಾಫಿಟ್, ಆ್ಯಡ್ ನೆಟ್ ಪ್ರಾಫಿಟ್. ನೆಟ್ ಲಾಸ್ ಅಂದರೆ ಲೆಸ್ ಮಾಡ್ಬೇಕು, ಪ್ರಾಫಿಟ್ ಅಂದರೆ ಆ್ಯಡ್ ಮಾಡ್ಬೇಕು. ಆ್ಯಡ್ ನೆಟ್ ಪ್ರಾಫಿಟ್, ಆ್ಯಡ್ ನೆಟ್ ಪ್ರಾಫಿಟ್. ಎಷ್ಟು ಬಂತ್ರಿಪ್ಪ ಅದು ನೆಟ್ ಪ್ರಾಫಿಟ್ ನಿಮ್ಮದು? ನೆಟ್ ಪ್ರಾಫಿಟ್ ಎಷ್ಟು ಬಂತ್ರಿಪ್ಪ ಅದು? ನೆಟ್ ಪ್ರಾಫಿಟ್ 18,000 ರೂಪೀಸ್. ಆ್ಯಡ್ ಮಾಡಿರಿ. ನೆಟ್ ಪ್ರಾಫಿಟ್ ಎಷ್ಟು ಬಂತ್ರಿಪ್ಪ ಅದು? 18,000 ರೂಪೀಸ್. 18,000 ರೂಪೀಸ್ ಇಲ್ಲಿ ಆ್ಯಡ್ ಮಾಡ್ಬೇಕು. ಆ್ಯಡ್ ಮಾಡಿರಿಪ್ಪ 18,000 ರೂಪೀಸ್. 18,000 ರೂಪೀಸ್ ಆ್ಯಡ್ ಮಾಡಿರಿ. ಓಕೆ, 1,80,000 ಆಮೇಲೆ 18,000 ರೂಪೀಸ್ ಆ್ಯಡ್ ಮಾಡ್ಬೇಕು. ಆ್ಯಡ್ ಮಾಡಿರಿ. ಎಷ್ಟು ಬರ್ತದೆ ಇದು? ಕಂಟ್ರೋಲ್ ಯು. ಏನ್ರಿ ಈಗ 1,80,000 ಪ್ಲಸ್ 18,000 ಎಷ್ಟು ಬಂತ್ರಿ ಇದು? 1,98,000. ಎಷ್ಟು ರೀ? 1,98,000 ಆ್ಯಡ್ ಮಾಡ್ಬೇಕದು. 1,00,000 ಇದು ಎಲ್ಲ ಕಡೆಗೆ ತಗೋರಿಪ್ಪ, ಈಗ ಬರೋಂಗಿಲ್ಲ. 1,80,000 ಪ್ಲಸ್ 18,000 1,98,000. ಈಗ ಏನು ಮಾಡ್ಬೇಕ್ರಿಪ್ಪ? ಈಗ ಲೆಸ್ ಮಾಡ್ಬೇಕು. ಲೆಸ್ ಡ್ರಾಯಿಂಗ್ಸ್ 5,000 ರೂಪಾಯಿ ಇತ್ತಲ್ಲ, ಅದು 5,000 ರೂಪೀಸ್. ಈಗ ಅದು ಲೆಸ್ ಮಾಡ್ಬೇಕು. 1,98,000 ಮೈನಸ್ 5,000 ಈಗ ಲೆಸ್ ಮಾಡಿರಿಪ್ಪ. ಎಷ್ಟು ಬರ್ತದೆ ಈಗ? ಲೆಸ್ ಮಾಡಿರಿ. 1,98,000 ಮೈನಸ್ 5,000 ಎಷ್ಟು ಬಂತ್ರಿಪ್ಪ ಈಗ? 1,93,000. ಎಷ್ಟು ರೀ? 1,93,000. 1,93,000 ಬಂತ್ರಿಪ್ಪ. ಕರೆಕ್ಟಾ? ಈಗ ಟ್ರೇಡ್ ಕ್ರೆಡಿಟರ್ಸ್ ಎಷ್ಟ್ರಿಪ್ಪ ಅದು? ಕ್ಲೋಸಿಂಗ್ 40,000. ಬಿಲ್ಸ್ ಪೇಬಲ್ ಕ್ಲೋಸಿಂಗ್ ಎಷ್ಟ್ರಿಪ್ಪ? 25,000. ಓಕೆ, ಈಗ ಟೋಟಲ್ ಮಾಡಿರಿಪ್ಪ. ಎಷ್ಟು ಬಂದ್ರಿಪ್ಪ ಬ್ಯಾಲೆನ್ಸ್ ಶೀಟ್ ಸೈಡ್? ಟೋಟಲ್ ಬ್ಯಾಲೆನ್ಸ್ ಶೀಟ್ 1,93,000 ಪ್ಲಸ್ 40,000 ಪ್ಲಸ್ 25,000 ಎಷ್ಟು ಬಂತ್ರಿಪ್ಪ ಟೋಟಲ್ ಇದು? 2,58,000. ಎಷ್ಟು ರೀ? 2,58,000 ಬ್ಯಾಲೆನ್ಸ್ ಶೀಟ್ ಟೋಟಲ್. 2,58,000 ಸೇಮ್ ಟೋಟಲ್ ಇಲ್ಲಿ ಬರ್ಬೇಕು. ಈಗ ಟೋಟಲ್ ಮಾಡಿರಿಪ್ಪ ಎಷ್ಟು ಬರ್ತದೆ ನೋಡ್ರಿ ಇದು? 3,000 ಫಸ್ಟ್ 3,000 ಆಮೇಲೆ 35,000 ಆಮೇಲೆ 49,000 ಆಮೇಲೆ 75,000 ಆಮೇಲೆ 36,000 ಆಮೇಲೆ 60,000 ಎಷ್ಟು ಬಂತ್ರಿಪ್ಪ ನಮಗೆ ಟೋಟಲ್ ಬ್ಯಾಲೆನ್ಸ್ ಶೀಟ್? 2,58,000. 2,58,000 ಇದು ನಿಮ್ದು ಏನ್ರಿಪ್ಪ 15 ಮಾರ್ಕ್ಸ್ ಕ್ವಶನ್. ನಿಮ್ದು ಇದು 15 ಮಾರ್ಕ್ಸ್ ಕ್ವಶನ್. ತಿಳಿತಾ? ಭಾಳ ಲೆಂದಿ ಐತ್ರಿ ಇದು, ಭಾಳ ಲೆಂದಿ ಐತ್ರಿ. ಅದಕ್ಕೆ ಏನ್ರಿಪ್ಪ ಇದು ನಿಮ್ದು ಕ್ವಶನ್ ಏನ್ರಿಪ್ಪ? ಇದು ನಿಮ್ದು 5 ಮಾರ್ಕ್ಸ್, ಸಾರಿ 15 ಮಾರ್ಕ್ಸ್ ಕ್ವಶನ್. ಇಲ್ಲಿಂದ ಐತೆ ನೋಡ್ರಿಪ್ಪ, ಇದು ಹಾಫ್ ಕ್ವಶನ್. ಓಕೆ, ಭಾಳ ಸಲ ರಿಪೀಟ್ ಆಗೈತ್ರಿ ಇದು ಕ್ವಶನ್, ಭಾಳ ಸಲ ರಿಪೀಟ್ ಆಗೈತ್ರಿ. ಅದಕ್ಕೆ ನೋಡ್ರಿಪ್ಪ ಇದು ಭಾಳ ಸಲ ರಿಪೀಟ್ ಆಗೈತ್ರಿ. ಇಂಪಾರ್ಟೆಂಟ್ ಐತ್ರಿ ಇದು ಕ್ವಶನ್ ಇದು. ಓಕೆ, ದಿಸ್ ಇಸ್ ದ ಸೊಲ್ಯೂಷನ್. ಟೋಟಲ್ ಡೆಟರ್ಸ್ ಮತ್ತು ಟೋಟಲ್ ಕ್ರೆಡಿಟರ್ಸ್, ಟೋಟಲ್ ಡೆಟರ್ಸ್ ಮತ್ತು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಇದು. ನೆಕ್ಸ್ಟ್ ಇದು ಏನ್ರಿಪ್ಪ ಇದು? ನೆಕ್ಸ್ಟ್ ಇದು ಏನ್ರಿಪ್ಪ ನಿಮ್ದು? ಬಿಲ್ಸ್ ರಿಸೀವಬಲ್ ಅಕೌಂಟ್ ಮತ್ತು ಬಿಲ್ಸ್ ಪೇಯಬಲ್ ಅಕೌಂಟ್. ಓಕೆ, ನೆಕ್ಸ್ಟ್ ಇದು ನಿಮ್ದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು ನಿಮ್ದು. ಸೊ ಓಕೆ, ಇದು ನೆಕ್ಸ್ಟ್ ಏನ್ರಿಪ್ಪ ನಿಮ್ದು? ಬ್ಯಾಲೆನ್ಸ್ ಶೀಟ್ ಇದು. ನೆಕ್ಸ್ಟ್ ಏನ್ರಿಪ್ಪ ಇದು ನಿಮ್ದು? ಬ್ಯಾಲೆನ್ಸ್ ಶೀಟ್. ಇದು ನಿಮ್ದು ಏನ್ರಿಪ್ಪ? ಬ್ಯಾಲೆನ್ಸ್ ಶೀಟ್. Okay, hope you understood. Just for Kannada mediums, it got heavy time. ಎಷ್ಟು ಟೈಮ್ ಆಗಿತ್ರಿಪ್ಪ ಈಗ ವಿಡಿಯೋ ಎಲ್ಲ? ಆಲ್ಮೋಸ್ಟ್ 1 ತಾಸು ಆಗಿತ್ರಿ. ಈಗ ಫಾರ್ ಹಿಂದಿ ಮೀಡಿಯಮ್, हिंदी मीडियम वाले आओ आपको एक्सप्लेन करता हूँ अभी क्या है क्वेश्चन बोल के. ठीक है, क्वेश्चन बहुत इंपॉर्टेंट, क्वेश्चन बहुत ईजी है और इम्पोर्टेंट भी है बहुत क्वेश्चन. देखो यहाँ पे क्वेश्चन 15 मार्क्स के क्वेश्चन हम लोग डिस्कस कर रहे हैं अभी. ठीक है, ये क्वेश्चन से बहुत ईयर प्रीवियस ईयर के क्वेश्चन पेपर्स निकालो, उसमें बहुत टाइम रिपीट पूछा है क्वेश्चन, बहुत टाइम रिपीट पूछा. इसलिए मैं सबसे पहले तुम्हारे को यही कराया क्योंकि बहुत ईजी है ये. ठीक है, Mr. X furnishes the following particulars and requests you to prepare his final accounts as on 31st December 2015. ओके, तुम्हारे को सबसे पहले क्या दिया है? ए में असेट्स एंड लायबिलिटीज दिया ऑन 1/1/2015 मतलब ओपनिंग डेट, ऑन 31/12/2015 ये कौन सी है? क्लोजिंग डेट. ये सभी पूरा कौन सा बैलेंस है? ओपनिंग बैलेंस. ये सभी कौन सा है? क्लोजिंग बैलेंस. एक बात याद रख लो, अगर क्वेश्चन के अंदर कैपिटल
ओपनिंग डेट को अगर कैपिटल दिया, मतलब इसका मतलब क्या है बोलो, ओपनिंग डेट को अगर कैपिटल दिया तो ओपनिंग कैपिटल। अगर ओपनिंग कैपिटल तुम्हारे पास रेडीमेड दिया, जैसे यहाँ पे दिया देखो 1,80,000 ओपनिंग डेट को, तो ओपनिंग कैपिटल। ओपनिंग कैपिटल अगर तुम्हारे को रेडीमेड दिया तो तुम्हारे को स्टेटमेंट ऑफ अफेयर्स निकालने की ज़रूरत नहीं। क्यों बोले तो स्टेटमेंट ऑफ अफेयर्स हमें क्यों बनाते बोलो, सिर्फ ओपनिंग कैपिटल मालूम करने के लिए। ऑलरेडी हमारे पास ओपनिंग कैपिटल दिया हुआ रेडीमेड क्वेश्चन के अंदर, तो हमारे को ओपनिंग ये स्टेटमेंट ऑफ अफेयर्स बनाने की ज़रूरत नहीं। ठीक है, ओके, ये तो फर्स्ट पॉइंट हुआ। दूसरा पॉइंट क्या बोलो, कैश अकाउंट। कैश अकाउंट हम लोग कब बनाते बोलो, अगर क्लोजिंग कैश बैलेंस नहीं दिया, अगर क्लोजिंग डेट को कैश बैलेंस नहीं दिया, कैश इन हैंड बोल के क्लोजिंग बैलेंस नहीं दिया हमारे को, तो हम लोग क्या बनाते बोलो, कैश अकाउंट रेडी करते। लेकिन हमारे को इस क्वेश्चन के अंदर रेडीमेड क्लोजिंग का कैश बैलेंस दिया हमारे को, कैश इन हैंड क्लोजिंग का 3,000 रुपीज़ बोल के रेडीमेड दिया हमारे को। अब यहाँ पे हमारे को कैश अकाउंट बनाने की ज़रूरत नहीं। ठीक है, कैश अकाउंट हम लोग कब बनाते हैं, अगर क्लोजिंग कैश बैलेंस नहीं दिया तो हम लोग कैश अकाउंट बनाते। लेकिन इस प्रॉब्लम में हमारे को रेडीमेड उन्हें कैश बैलेंस दिया हमारे को, क्लोजिंग कैश बैलेंस, तो हमारे को कैश अकाउंट बनाने की ज़रूरत नहीं। ठीक है, ओके। अब कौन कौन सा अकाउंट नहीं बनाना इसके अंदर, प्रॉब्लम के अंदर है स्टेटमेंट ऑफ अफेयर्स नहीं बनाना क्योंकि ओपनिंग कैपिटल रेडीमेड है, और कैश अकाउंट भी नहीं बनाना क्योंकि क्लोजिंग कैश बैलेंस रेडीमेड है। ठीक है, ओके, तो शुरू करेंगे। तो देखो यहाँ पे सबसे पहले टोटल डेटर्स अकाउंट रेडी करना, टोटल डेटर्स अकाउंट, उसके बाद में टोटल क्रेडिटर्स अकाउंट रेडी करना, उसके बाद में बिल्स रिसीवेबल अकाउंट रेडी करना, उसके बाद में बिल्स पेबल अकाउंट रेडी करना, उसके बाद में ट्रेडिंग एंड इन दी बुक्स ऑफ मिस्टर एक्स, उसका नाम क्या है, मिस्टर एक्स के मिसिस एक्स उसका नाम है, उसका मिस्टर एक्स, उसका क्या है, उसका नाम मिस्टर एक्स बोल का है, तो मिस्टर एक्स, ओके, क्या उसका नाम मिस्टर एक्स है। उसके अकाउंट क्या बनाना, ट्रेडिंग एंड प्रॉफिट एंड लॉस अकाउंट रेडी करना। ठीक है, उसके बाद में क्या अकाउंट रेडी करना, बैलेंस शीट अकाउंट रेडी करना, सॉरी बैलेंस शीट रेडी करना क्लोजिंग डेट को। ठीक है, बैलेंस शीट में हम कौन से आइटम्स डालते हैं, सिर्फ क्लोजिंग डेट के। बैलेंस शीट के अंदर हम लोग कौन से आइटम्स डालते हैं, सिर्फ क्लोजिंग डेट के, 31/12 के क्लोजिंग डेट के हम लोग आइटम्स डालते हैं उसके अंदर। ओके, तो आ जाओ सबसे पहले, तो हमारे को लास्ट में क्या पूछा है, लास्ट में प्रिपेयर फाइनल अकाउंट्स, क्या पूछा लास्ट में क्वेश्चन है, प्रिपेयर अ फाइनल अकाउंट्स। ओके, आ जाओ सबसे पहले देखो यहाँ पे असेट, ए में असेट्स एंड लायबिलिटीज, ए ओपनिंग बैलेंस, ए क्लोजिंग बैलेंस। देखो सबसे पहले कैश इन हैंड, मैं तुम्हारे को क्या बोला था, क्लोजिंग बैलेंस। देखो बैलेंस शीट में ट्रांसफर करना, सबसे पहले कैश इन हैंड, ओपनिंग बैलेंस हमारे को जरूरत नहीं, किस कौन सी बैलेंस की जरूरत है हमारे को, क्लोजिंग बैलेंस की। कितनी हुआ, 3,000 रुपीज़, 3,000 रुपीज़। तो बैलेंस शीट में आओ, बैलेंस शीट में यहाँ पे बैलेंस शीट में कौन सा बैलेंस देखना, सिर्फ ओनली क्लोजिंग बैलेंस। यहाँ पे देखो कैश इन हैंड कितना था, क्लोजिंग बैलेंस 3,000 रुपीज़, ट्रांसफर हुआ, खत्म, कैश इन हैंड का को तो खत्म हुआ, उसका केस खत्म हुआ। नेक्स्ट बचा अभी बिल्स रिसीवेबल। बिल्स रिसीवेबल क्या है, असेट है, क्या है, असेट। इसका क्लोजिंग बैलेंस देखो कितना है, 35,000। तो बिल्स रिसीवेबल को बैलेंस शीट में ट्रांसफर करो, बैलेंस शीट में आया ना, बैलेंस शीट में यहाँ पे बिल्स रिसीवेबल अकाउंट क्या है, बिल्स रिसीवेबल, उसका क्लोजिंग बैलेंस कितना था, 35,000। ओके, खत्म हुआ ये भी। ओके, अब बिल्स रिसीवेबल अकाउंट तुम रेडी करो, क्यों बोलते हो, बिल्स रिसीवेबल है ना यहाँ पे, बिल्स रिसीवेबल तुम लोग क्लोजिंग बैलेंस है बैलेंस शीट में ट्रांसफर करें। अब क्या दिया, नहीं ओपनिंग बैलेंस भी है, क्लोजिंग बैलेंस भी है, तो कौन सा अकाउंट रेडी करना भी, बिल्स रिसीवेबल अकाउंट रेडी करना। बिल्स रिसीवेबल अकाउंट रेडी कहाँ पे हमारा, यहाँ पे बिल्स रिसीवेबल अकाउंट। टू बैलेंस ब्रॉड डाउन, 1/1/2015 कितना है, टू बैलेंस ब्रॉड डाउन ओपनिंग बैलेंस है बिल्स रिसीवेबल का, कितना है वो 25,000 है, तो है नहीं पे 25,000 रुपीज़ है नहीं 25,000 रुपीज़। ओके, नेक्स्ट अब हमारे को क्या होना, बाय बैलेंस कैरिड डाउन 31/12/2015 का होना, क्लोजिंग बैलेंस होना हमारे को। कहाँ से मिलता है ये, बिल्स रिसीवेबल क्लोजिंग बैलेंस 31/12/2015 कितना, 35,000, वो यहाँ पे ट्रांसफर करो 35,000 बोल के, आया ना यहाँ पे, सो खत्म हुआ, अभी है इतना होने के बाद में। नेक्स्ट आओ, क्या दिया, डेटर्स। डेटर्स क्या है, असेट है, असेट बोले तो बैलेंस शीट में असेट्स के साइड कितना है, क्लोजिंग बैलेंस देखना, कितना है क्लोजिंग बैलेंस है, 50,000 रुपीज़, कितना 50,000 रुपीज़। तो बैलेंस शीट में जाओ सबसे पहले, बैलेंस शीट में डेटर्स बोल के, क्या है, डेटर्स बोल के डालो, कितना इनर कॉलम में डालो, क्योंकि एडजस्टमेंट है उसके ऊपर, इसलिए 50,000 रुपीज़ डालो, क्लोजिंग बैलेंस 50,000 रुपीज़। एक बार रिपीट हुआ, अब दूसरी बार रिपीट कहाँ पे करना बोलो, डेटर्स अकाउंट के अंदर। किसके अकाउंट के अंदर, डेटर्स अकाउंट के अंदर। क्यों बोले तो दो दिया, डेटर्स बोल के ओपनिंग बैलेंस भी दिया, क्लोजिंग बैलेंस भी दिया, इसलिए डेटर्स अकाउंट रेडी करना। टोटल डेटर्स अकाउंट क्या है, टोटल डेटर्स अकाउंट, टू बैलेंस ब्रॉड डाउन 1/1/2015 कितना है, वो ओपनिंग डेटर्स कितना है तुम्हारा, ओपनिंग डेटर्स है, डेटर्स ओपनिंग डेटर्स कितना है 40,000, क्लोजिंग कितना है 50,000। तो ओपनिंग डेटर्स हमारा कितना है 40,000, बाय बैलेंस कैरी डाउन क्लोजिंग डेटर्स हमारा कितना है 50,000, है नहीं। ओके,
सो अभी क्या नेक्स्ट है, स्टॉक क्या है, स्टॉक, स्टॉक क्या है, एक असेट है, क्या है, असेट है। तो स्टॉक का क्लोजिंग बैलेंस देखो कितना है, क्लोजिंग बैलेंस स्टॉक का 75,000, कितना है 75,000। बैलेंस शीट में जाओ असेट साइड में, बैलेंस शीट में गए हम लोग असेट साइड में, क्या है यहाँ पे स्टॉक बोल के, स्टॉक का क्लोजिंग बैलेंस कितना था वो 75,000, ट्रांसफर करे। ओके, एक बार हुआ। दूसरी बार कहाँ पे ट्रांसफर करना बोलो, ट्रेडिंग एंड प्रॉफिट एंड लॉस अकाउंट के अंदर, यहाँ पे टू ओपनिंग स्टॉक, क्या है टू ओपनिंग स्टॉक 1/1/2015, कितना था ओपनिंग स्टॉक हुआ 70,000। और नेक्स्ट बाय क्लोजिंग स्टॉक 31/12/2015, क्लोजिंग स्टॉक कितना था वो 75,000 हुआ नहीं। तो स्टॉक का भी केस खत्म हुआ। अब नेक्स्ट क्या बचा अभी, प्लांट एंड मशीनरी। प्लांट एंड मशीनरी क्या होता बोलो, असेट होता, असेट। तो कहाँ पे ट्रांसफर करना है, ओपनिंग बैलेंस नहीं देखना है इसका, सिर्फ क्लोजिंग बैलेंस कितना है, क्लोजिंग बैलेंस था 40,000, इसको कहाँ पे ट्रांसफर करना, बैलेंस शीट में असेट्स के साइड में 40,000 ट्रांसफर करना। जाओ बैलेंस शीट में, बैलेंस शीट में असेट्स के साइड कितना है, प्लांट एंड मशीनरी कितना हो, कितना है वो उसका 40,000 था अमाउंट, कितना था 40,000 इनर कॉलम में, क्यों उसके ऊपर एडजस्टमेंट है इसलिए। सो हुआ ये। नेक्स्ट, नेक्स्ट क्या है अभी, लैंड एंड बिल्डिंग्स। लैंड एंड बिल्डिंग्स का क्लोजिंग बैलेंस कितना है 60,000, कितना है क्लोजिंग बैलेंस है 60,000, इसलिए बैलेंस शीट में जाओ, बैलेंस शीट में लैंड एंड बिल्डिंग्स क्या हो, लैंड एंड बिल्डिंग्स कितना है अमाउंट हो 60,000 रुपीज़ क्लोजिंग बैलेंस। इसके ऊपर एडजस्टमेंट नहीं है इसलिए हम लोग इसको ऑर्डर कॉलम में लिख ले, ठीक है। ओके, लैंड एंड बिल्डिंग्स भी हुआ। नेक्स्ट अभी क्या है, ट्रेड क्रेडिटर्स। ट्रेड क्रेडिटर्स क्या है बोलो, लाइबिलिटीज है, क्या है लाइबिलिटीज। लाइबिलिटीज का क्लोजिंग बैलेंस देखो कितना है, लाइबिलिटीज का क्लोजिंग बैलेंस है 40,000। ट्रेड क्रेडिटर्स का क्लोजिंग बैलेंस कितना है 40,000। सबसे पहले कहाँ ट्रांसफर करो इसको, बैलेंस शीट में, बैलेंस शीट में सबसे पहले ट्रेड क्रेडिटर्स कितना है, ट्रेड क्रेडिटर्स क्लोजिंग बैलेंस कितना है वो 40,000, कितना 40,000, ये एक बार रिपीट हुआ। अब कौन सा अकाउंट में जाना अभी, टोटल क्रेडिटर्स अकाउंट में, किसके टोटल क्रेडिटर्स अकाउंट में। ये क्या है लाइबिलिटी, लाइबिलिटी का बैलेंस कहाँ से शुरू होता, क्रेडिट साइड से। तो बाय बैलेंस ब्रॉड डाउन 1/1/2015, ओपनिंग बैलेंस कितना था क्रेडिटर्स का, ओपनिंग बैलेंस था 36,000, ओपनिंग बैलेंस था 36,000 करेक्ट है। इसके बाद में टू बैलेंस कैरिड डाउन, टू बैलेंस कैरिड डाउन 31/12/2015, क्लोजिंग कितना है वो 40,000 हो गया। सो ये भी हुआ। अब नेक्स्ट क्या बचा, टोटल क्रेडिटर्स अकाउंट भी खत्म हुआ हमारा। अब नेक्स्ट क्या है देखो हमारा भी, बिल्स पेएबल। बिल्स पेएबल क्या है बोलो, लाइबिलिटीज है। बिल्स पेएबल क्या है, लाइबिलिटी। लाइबिलिटी का क्लोजिंग बैलेंस देखो कितना है 25,000, कितना है 25,000। बैलेंस शीट में जाओ, बैलेंस शीट में बिल्स पेएबल, बैलेंस शीट में लाइबिलिटीज के साइड में बिल्स पेएबल, क्लोजिंग बैलेंस कितना है वो 25,000 हो गया, एक बार रिपीट हुआ। अब कौन सा अकाउंट रेडी करना तुम लोग, बिल्स पेएबल अकाउंट रेडी करना, किसका बिल्स पेएबल अकाउंट। बिल्स पेबल भी क्या है लाइबिलिटी, इसलिए बाय बैलेंस ब्रॉड डाउन 1/1/2015, ओपनिंग बैलेंस कितना था वो 20,000 है, और टू बैलेंस कैरी डाउन क्लोजिंग बैलेंस कितना था वो 25,000 हो गया बिल्स पेबल भी, ठीक है। तो नेक्स्ट आ जाओ, क्या बचा कैपिटल। कैपिटल का कैपिटल कौन सा दिया, कैपिटल ओपनिंग कैपिटल दिया हमारे को, क्या दिया ओपनिंग कैपिटल कितना है 1,80,000। कैपिटल कहाँ पे आता बोलो, बैलेंस शीट में आता। कैपिटल कहाँ आता था, बैलेंस शीट में आता। बैलेंस शीट में कैपिटल बोल के लिखना, उसको इनर कॉलम में लिखना, कहाँ पे इनर कॉलम में कितना हो 1,80,000 हो गया। तो ऊपर के पूरे एडजस्टमेंट हमारे क्या हुए, खत्म हुए। अब क्या करना बोलो, अभी सिर्फ यहाँ पे देखो ये हुआ। अब यहाँ पे बी में कैश ट्रांजेक्शन ड्यूरिंग द ईयर, ओके, इसके अंदर क्या दिया, सबसे पहले रेसिप्ट दिया, क्या दिया रेसिप्ट। इसके अंदर सबसे पहले क्या दिया, रेसिप्ट फ्रॉम डेटर्स बोल के दिया। इसका मतलब कौन से अकाउंट में जाना भाई, टोटल डेटर्स अकाउंट के अंदर जाना। अमाउंट कितनी है वो 2 लाख रुपीज़। तो यहाँ पे जाओ टोटल डेटर्स अकाउंट के अंदर, बाय कैश अकाउंट, बाय कैश अकाउंट रिसीव्ड फ्रॉम डेटर्स कितना हुआ 2 लाख रुपीज़, कितना 2 लाख रुपीज़ हो गया ना ये। सो खत्म हुआ ये। नेक्स्ट देखो रेसिप्ट फ्रॉम बी आर, बी आर का मतलब है बिल्स रिसीवेबल। रेसिप्ट फ्रॉम बिल्स रिसीवेबल कितना है वो 1 लाख रुपीज़ है। तो बिल्स रिसीवेबल अकाउंट में जाना, कहाँ पे बिल्स रिसीवेबल अकाउंट में जाना, यहाँ पे बाय कैश अकाउंट, क्या है बाय कैश अकाउंट रिसीव्ड अगेंस्ट बिल्स बोल के डालना इसको। बाय कैश अकाउंट रिसीव्ड अगेंस्ट बिल्स बोल के कितना था वह 1 लाख रुपीज़ था अमाउंट, ठीक है हो गया ये भी, हाँ हो गया है। अब नेक्स्ट क्या बचा, पेमेंट्स। पेमेंट्स में सबसे पहले क्या है, सैलरी। सैलरी कितनी हो 10,000 रुपीज़ है। सैलरी ट्रेडिंग एंड प्रॉफिट एंड लॉस में जाती है सैलरी, कहाँ पे सैलरी ट्रेडिंग एंड प्रॉफिट एंड लॉस अकाउंट के अंदर नीचे पार्ट में आती है, कितना सैलरी टू सैलरी कितना हुआ 10,000 रुपीज़ हो गया, हो गया। नेक्स्ट देखो अभी नेक्स्ट क्या दिया, वेजेस।
वेजेस कहाँ पे जाता है? ट्रेडिंग अकाउंट में। कितना हो? 15,000 रुपीज़ वेजेस ट्रेडिंग अकाउंट में। वेजेस ट्रेडिंग अकाउंट में टू वेजेस कितना हो? 15,000 रुपीज़। ओके, नेक्स्ट क्या बचा अभी? बिल्स पेएबल क्या दिया? बिल्स पेएबल, उसका मतलब क्या बोलो? पेमेंट्स टू बिल्स पेएबल। पेमेंट्स टू बिल्स पेएबल बोल के दिया, पेमेंट्स टू बिल्स पेएबल। इसीलिए कितना बिल्स पेएबल हो? पेमेंट्स टू बिल्स पेएबल है 1,20,000। कितना? 1,20,000। इसलिए बिल्स पेएबल अकाउंट में जाओ सबसे पहले। बिल्स पेएबल अकाउंट में, बिल्स पेएबल अकाउंट में जाके टू कैश अकाउंट, टू कैश अकाउंट, यहाँ पे ब्रैकेट में पेड अगेंस्ट बिल्स। टू, अगर बिल्स पेबल को पेड कर रहे हैं तो क्या होता है? टू कैश अकाउंट पेड अगेंस्ट बिल्स बोल के कितना हुआ? 1,20,000 हो गया ये। नेक्स्ट जाओ, फिर क्या दिया? ट्रेड क्रेडिटर्स, मतलब पेमेंट्स टू ट्रेड क्रेडिटर्स कितना हुआ? 1,40,000। तो कौन से अकाउंट में जाना अभी? टोटल क्रेडिटर्स अकाउंट में जाना अभी। टोटल क्रेडिटर्स अकाउंट में पे कराना है ना, पे, इसीलिए टू कैश अकाउंट, टू कैश अकाउंट पे ब्रैकेट में पेड टू क्रेडिटर्स कितना हुआ? 1,40,000 हो गया। तो इतना होने के बाद में नेक्स्ट आओ, क्या दिया तुम्हारे को? जनरल एक्सपेंसेस। क्या है? जनरल एक्सपेंसेस कितना हो? 8,000 रुपीज। जनरल एक्सपेंसेस ट्रेडिंग एंड प्रॉफिट एंड लॉस में आता टू जनरल एक्सपेंसेस कितना हो? 8,000 रुपीज हो गया। नेक्स्ट अभी क्या बचा? फिर नेक्स्ट ड्राइंग्स बचा। ड्राइंग्स कितना है? वो 5,000 रुपीज। ड्राइंग्स तुम्हें क्या केस में रहते हैं? बैलेंस शीट में। ड्राइंग्स तुम्हें क्या कहते हैं? बैलेंस शीट में। बैलेंस शीट में कैपिटल के अंदर से तुम लोग को क्या करते हैं? ड्राइंग्स को लेस करते हैं। लेस ड्राइंग्स बोल के कितना हो? 5,000 रुपीज लेते हैं तुम्हें। ठीक है, ये हुआ। नेक्स्ट यहाँ पे देखो अदर इन्फॉर्मेशन। अदर इन्फॉर्मेशन में क्या दिया? सबसे पहले डिस्काउंट अलाउड बोल के। डिस्काउंट अलाउड अभी दो बार रिपीट होता है। एक बार तो कहाँ पे? टोटल डेटर्स अकाउंट में बाय डिस्काउंट अलाउड बोल के। दूसरी बार कहाँ पे रिपीट होता बोलो? प्रॉफिट एंड लॉस अकाउंट के अंदर टू डिस्काउंट अलाउड बोल के। ठीक है, तो डिस्काउंट अलाउड को दो बार रिपीट करेंगे। सबसे पहले टोटल डेटर्स अकाउंट के अंदर बाय डिस्काउंट अलाउड, बाय डिस्काउंट अलाउड 2,000 रुपीज, एक बार रिपीट हुआ। अब दूसरी बार प्रॉफिट एंड लॉस अकाउंट के अंदर, प्रॉफिट एंड लॉस अकाउंट के अंदर है टू डिस्काउंट अलाउड। क्या है? टू डिस्काउंट अलाउड कितना? 2,000 रुपीज, दो बार रिपीट हुआ। ओके, अब नेक्स्ट क्या बचा? डिस्काउंट रिसीव्ड बोल के। डिस्काउंट रिसीव्ड भी दो बार रिपीट होता है। एक बार किसमें? टोटल क्रेडिटर्स अकाउंट में टू डिस्काउंट रिसीव्ड बोल के। दूसरी बार कहाँ पे बोलो? प्रॉफिट एंड लॉस अकाउंट के अंदर बाय डिस्काउंट रिसीव्ड बोल के। ओके, डिस्काउंट रिसीव्ड का अमाउंट कितना हुआ? 1,000 रुपीज। टोटल क्रेडिटर्स अकाउंट के अंदर टू डिस्काउंट रिसीव्ड, टू डिस्काउंट रिसीव्ड मतलब टू डिस्काउंट अर्नड कितना? 1,000 रुपीज, एक बार रिपीट हुआ। अब दूसरी बार प्रॉफिट एंड लॉस अकाउंट के अंदर बाय डिस्काउंट रिसीव्ड कितना? वो 1,000 रुपीज। ओके, हो गया ना? दो बार रिपीट। नेक्स्ट क्या है अभी? सबका हुआ अभी, सब हो गया। अब क्या पूछ रहा है इन्हें? प्रोवाइड डेप्रिसिएशन ऑन प्लांट एंड मशीनरी एट 10%। मतलब प्लांट एंड मशीनरी के ऊपर डेप्रिसिएशन निकालना कितना परसेंटेज? 10%। तो प्लांट एंड मशीनरी हमारे कहाँ पे है? बैलेंस शीट में है। कहाँ पे? बैलेंस शीट में। प्लांट एंड मशीनरी कितना था? वो 40,000 रुपीज था। उसके अंदर से लेस डेप्रिसिएशन एट 10%। 40,000 के ऊपर 10% निकालना कितना आता? 4,000 रुपीज। 40,000 माइनस 4,000 कितना बचता? 36,000। डेप्रिसिएशन एक बार रिपीट हुआ, डेप्रिसिएशन एक बार रिपीट हुआ। और एक बार रिपीट करना है इसको। कहाँ पे? प्रॉफिट एंड लॉस अकाउंट के अंदर टू डेप्रिसिएशन, टू डेप्रिसिएशन ऑन प्लांट एंड मशीनरी कितना था? वो अमाउंट ऑफ 4,000 रुपीज। वही 4,000 तुम लोग यहाँ पे लिख लेना। दो बार रिपीट हुआ डेप्रिसिएशन, एक बार है प्लांट एंड मशीनरी में, एक बार है प्रॉफिट एंड लॉस अकाउंट में। दो बार रिपीट हुआ प्लांट एंड डेप्रिसिएशन। ओके, हो गया। नेक्स्ट यहाँ पे प्रोवाइड 2% ऑन डेटर्स फॉर डाउटफुल डेट्स। इसका मतलब क्या बोला? प्रोविजन फॉर डाउटफुल डेट्स। इसको भी दो बार रिपीट करना। हाँ, ओके, एक बार कहाँ पे बोलो? डेटर्स अकाउंट के अंदर से, इसमें सॉरी डेटर्स में से। बैलेंस शीट के अंदर डेटर्स है ना, कितना था वो? 50,000 रुपीज। उसके अंदर से लेस प्रोविजन फॉर डाउटफुल डेट्स कितना परसेंटेज? वो 2%। 50,000 का 2% निकालो कितना था? 1,000। 50,000 माइनस 1,000 कितना बचता? 49,000। ये प्रोविजन फॉर डाउटफुल डेट्स एक बार रिपीट हुआ। दूसरी बार कहाँ पे रिपीट होना? प्रॉफिट एंड लॉस अकाउंट के अंदर टू प्रोविजन फॉर डाउटफुल डेट्स आना कितना हुआ? प्रोविजन कितना था? 1,000 रुपीज। ये 1,000 रुपीज यहाँ पे आना। कहाँ पे आना? ये 1,000 रुपीज यहाँ पे आना। ओके, दो बार रिपीट हुआ नहीं? तो अब क्या हुआ? हमारा पूरा क्वेश्चन खत्म हुआ। क्या हुआ? हमारा भी पूरा क्वेश्चन खत्म हुआ है। क्वेश्चन खत्म होने के बाद में सबसे पहले हमें कौन सा अकाउंट क्लोज करना था? भी एक्चुअली हमें कौन सा अकाउंट क्लोज करना? भी टोटल डेटर्स अकाउंट क्लोज करना। बट इसको क्लोज करने से पहले टोटल डेटर्स अकाउंट और बिल्स रिसीवेबल अकाउंट क्या है? लिंक है। इसलिए सबसे पहले बिल्स रिसीवेबल अकाउंट को क्लोज करना।
ठीक है। टोटल क्रेडिटर्स अकाउंट और बिल्स पेएबल अकाउंट में लिंक है, इसलिए उसमें से पहले बिल्स पेएबल अकाउंट को क्लोज करना, ठीक है। अब हम कौन सा अकाउंट क्लोज करेंगे भी, डेटर्स अकाउंट क्लोज करेंगे, लेकिन इससे पहले कौन सा अकाउंट क्लोज करना भी, बिल्स रिसीवेबल अकाउंट क्लोज करना। कौन सा, बिल्स रिसीवेबल अकाउंट क्लोज करना। तो यहाँ पे देखो ज़्यादा कौन सा साइड है, ज़्यादा तो ज़्यादा हमारा कौन सा साइड है बोले तो यहाँ पे ये साइड ज़्यादा है, कितना 1,00,000 प्लस 35,000, कितना था वो 1,35,000। सेम 1,35,000 यहाँ पे लिखो, 1,35,000 में से 25,000 निकालो, बचा कितना भी तुम्हारा 1,10,000 तुम्हारा बचा। इसको तुम लोग क्या बोलते, टू सन्ड्री डेटर्स करके बोलते। इसमें क्या बोलना, बिल्स रिसीव्ड करके डालना है इसके अंदर, टू सन्ड्री डेटर्स बिल्स रिसीव्ड बोल के डालना। ये क्या है तुम्हारा बैलेंसिंग फिगर है। बिल्स रिसीवेबल अकाउंट के अंदर सन्ड्री डेटर्स कहाँ पे आया, टू साइड में आया। तो अभी डेटर्स अकाउंट के अंदर बाय साइड में आना, डेटर्स अकाउंट के अंदर यहाँ पे देखो, डेटर्स अकाउंट के अंदर भी क्या आना, बाय बिल्स रिसीवेबल अकाउंट बोल के आना, बाय बिल्स रिसीवेबल अकाउंट, यहाँ पे बिल्स रिसीव्ड बोल के। कितना था वो 1,10,000 था, कितना था 1,10,000। अब क्या करना बोलो, इसको क्लोज करना। अभी 2,00,000 प्लस 2,000 प्लस 1,10,000 प्लस 50,000 कितना है अभी तुम्हारा 3,62,000। 3,62,000 में से क्या करना बोला अभी 40,000 को लेस करना, तो बचा कितना तुम्हारा 3,22,000। डेटर्स अकाउंट के अंदर अगर बैलेंस बचा तो उसको तुम लोग क्या बोलते हैं, टू क्रेडिट सेल्स करके बोलते हैं। ये क्या है तुम्हारा बैलेंसिंग फिगर, क्रेडिट सेल्स। अब ये क्रेडिट सेल्स को तुम लोग कहाँ पे ट्रांसफर करना बोलो, ट्रेडिंग अकाउंट के अंदर बाय सेल्स बोल के ट्रांसफर करना है इसको। कितना हुआ 3,22,000 ट्रेडिंग अकाउंट के अंदर, ये ट्रेडिंग अकाउंट के अंदर बाय सेल्स बोल के, बाय सेल्स यहाँ पे क्रेडिट सेल्स कितना है वो 3,22,000। हमारे को कैश सेल्स नहीं दिया, इसलिए हम लोग कैश सेल्स नहीं लेते, सिर्फ क्या दिया हमारे को क्रेडिट सेल्स दिया, इसलिए क्रेडिट सेल्स लो। कैश सेल्स दिया तो लो, नहीं दिया तो नहीं लो। क्रेडिट सेल्स कितना है अभी 3,22,000 हो गया ये। नेक्स्ट अभी बिल्स रिसीवेबल अकाउंट भी हो गया, बिल और टोटल डेटर्स अकाउंट भी हो गया। अब नेक्स्ट अकाउंट कौन सा क्लोज करना हम लोग, टोटल क्रेडिटर्स अकाउंट, बट इससे पहले कौन सा अकाउंट क्लोज करना भी, बिल्स पेएबल अकाउंट। कौन सा अकाउंट, बिल्स पेएबल अकाउंट क्लोज करना। यहाँ पे देखो सबसे पहले ज़्यादा कहाँ पे है, यहाँ पे 1,20,000 प्लस 25,000 कितना होता, 1,45,000 होता। अब 1,45,000 में से 20,000 निकालो तो बचता कितना तुम्हारा 1,25,000। तो हम लोग इसको क्या बोलते हैं, बाय सन्ड्री क्रेडिटर्स बोलते हैं। क्या बोलते हैं, बाय सन्ड्री क्रेडिटर्स। इसको क्या बोलना, बिल्स इश्यूड करके बोलना। क्या बोलना, बिल्स इश्यूड। ये क्या है तुम्हारा बैलेंसिंग फिगर। अब बिल्स पेएबल अकाउंट के अंदर बाय सन्ड्री क्रेडिटर्स बोल के आया, तो सन्ड्री क्रेडिटर्स के अंदर क्या ना बोलो, टू बिल्स पेएबल बोल के आना। सन्ड्री टू क्रेडिटर्स के अंदर टू बिल्स पेएबल अकाउंट बोल के आना, टू बिल्स पेएबल अकाउंट बिल्स इश्यूड दिया नहीं, बिल्स इश्यूड बोल के कितना था हुआ अमाउंट, वहाँ पे कितना आया था 1,25,000। सेम टू सेम यहाँ पे आना, टू बिल्स पेएबल अकाउंट बिल्स इश्यूड बोल के 1,25,000 आया नहीं। अब क्या करना बोलो, इसको टोटल करना। कहाँ, ये देखो यहाँ पे 1,40,000 प्लस 1,000 प्लस 1,25,000 प्लस 40,000 कितना आता 3,06,000। सेम 3,06,000 यहाँ पे लिख लो। इसमें से 36,000 को माइनस करो, बचा कितना तुम्हारा 2,70,000। इसको तुम लोग क्या बोलते हैं, बाय क्रेडिट परचेज। ये क्या है तुम्हारा बैलेंसिंग फिगर, क्रेडिट परचेज। अब इसको कहाँ पे ट्रांसफर करना, ट्रेडिंग अकाउंट के अंदर टू क्रेडिट परचेज 2,70,000। ट्रेडिंग अकाउंट के अंदर, ट्रेडिंग अकाउंट के अंदर टू परचेजेस, क्या है टू परचेजेस, वहाँ पे क्रेडिट परचेज कितना है वह 2,70,000 ट्रांसफर हो गया। अभी तुम्हारे पूरे अकाउंट क्लोज हुए, कौन कौन से, टोटल डेटर्स अकाउंट क्लोज हुआ, टोटल क्रेडिटर्स अकाउंट क्लोज हुआ, बिल्स रिसीवेबल अकाउंट क्लोज हुआ, बिल्स पेएबल अकाउंट क्लोज हुआ। अब क्या, ट्रेडिंग अकाउंट को क्लोज करना। अभी ट्रेडिंग अकाउंट में 3,22,000 प्लस 75,000 कौन सा ज़्यादा है, 3,97,000 ज़्यादा है। इस 3,97,000 में से 70,000 और 2,70,000 और 15,000 को लेस करो तो बचता कितना 42,000 बचता। ये क्या है तुम्हारा, टू ग्रॉस प्रॉफिट कैरिड ऑन, बैलेंसिंग फिगर है। इसको कहाँ पे ट्रांसफर करना भी, बाय साइड, बाय ग्रॉस प्रॉफिट ब्रॉड डाउन कितना है वो सेम अमाउंट है 42,000 ट्रांसफर करो यहाँ पे। अब यहाँ पे कितना तो ज़्यादा देखो कौन सा साइड ज़्यादा है भी, 42,000 प्लस 1,000 कितना था तुम्हारा 43,000। सेम 43,000 में से ये पूरा अमाउंट लेस करो, तुम्हारे को कितना बचता है अभी, आंसर है 18,000 रुपीज़ तुम्हारा आंसर बचता। इसको तुम लोग क्या बोलते हैं, टू नेट प्रॉफिट करके बोलते हैं। अगर ये 18,000 तुम्हारा इधर बचा तो उसको क्या बोलते हैं, बाय नेट लॉस करके बोलते हैं। ठीक है, अब प्रॉफिट आया, टू नेट प्रॉफिट ट्रांसफर टू बैलेंस शीट। ये नेट प्रॉफिट को तुम लोग कहाँ पे ट्रांसफर करना भी, बैलेंस शीट में। तो यहाँ पे था ना कैपिटल बोल के,
कैपिटल में उसको ऐड करना, नेट प्रॉफिट को ऐड करना, ऐड नेट प्रॉफिट बोल के कितना है वो 18,000 रुपीज़, 18,000 रुपीज़ यहाँ पे ऐड करो तो कितना था 1,80,000 प्लस 18,000 तुम्हारा 1,98,000 आता। अब इसमें जो वो था ना वो लेस ड्राइंग्स बोल को अभी लेस करो उसको 5,000 रुपीज़, तो कितना बचता अभी 1,98,000 माइनस 5,000 कितना बचता तुम्हारा 1,93,000 बचता। ठीक है 1,93,000 हो गया अभी। अब इसको टोटल करो कितना तुम्हारा 1,93,000 प्लस 40,000 प्लस 25,000 तुम्हारा कितना था 2,58,000। सेम इसको टोटल करो तुम्हारा बैलेंस शीट कितना टैली होता तुम्हारा 2,58,000। यहाँ पे तुम्हारा आंसर क्या हुआ पूरा वाइंड अप हुआ। यहाँ पे तुम्हारा पूरा आंसर क्या हो गया वाइंड अप हो गया। ओके सोल्यूशन थोड़ा बड़ा है बट इजी है, आपको समझ में आता। ठीक है ये है आपका क्वेश्चन, ये है आपका क्वेश्चन फॉर 15 मार्क्स। दिस इज द क्वेश्चन, दिस इज द क्वेश्चन। okay this is the half part. Next this is the solution, this is the solution, total debtors account and total creditors account. Okay next this is a bills payable account and a bills receivable account, sorry bills receivable account and a bills payable account. Okay this is the trading account, this is the trading and profit and loss account, trading and profit and loss account. This is the balance sheet, this is the balance sheet. Okay hope you all understood this problem much better. Okay try to practice the problems based on previous year question papers. Okay in the previous year question papers refer those question papers, these problems have been asked many times, that's why please try to solve and do well. Thank you all of you.